ನಮಸ್ಕಾರ ವೀಕ್ಷಕರೇ, ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ. ಇದೇ ಸಂದರ್ಭದಲ್ಲಿ TV5 ಜೊತೆಯಲ್ಲಿ ದೀಪಾವಳಿ ಮಾಡಲಿಕ್ಕೆ ಬಂದಿರೋದು ಖ್ಯಾತ ನಟಿ ಶಾನ್ವಿ ಶ್ರೀವಾಸ್ತವ್ ಅವರಿಗೆ TV5 ಕನ್ನಡ ಸ್ಟುಡಿಯೋಗೆ ಕಚೇರಿಗೆ ಸ್ವಾಗತ ಹೇಳ್ತಾ ದೀಪಾವಳಿ ಶುಭಾಶಯಗಳು ನಿಮಗೆ ಶಾನ್ವಿ ಶ್ರೀವಾಸ್ತವ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಹಳ ದಿನಗಳಾಗಿತ್ತು ಮೇಡಮ್ ನೀವು ಸಿಕ್ಕಿ, ಯಾರಿಗೂ ಸಿಗ್ತಿರಲಿಲ್ಲ ನೀವು. ನೀವು ಈ ಕಡೆ ಮರಾಠಿ, ಹಿಂದಿ, ತೆಲುಗು ಈ ಕಡೆ ಮೂವಿಗಳಲ್ಲಿ ಬ್ಯುಸಿ ಆಗಿದ್ದೀರಿ. ಇದೇನೋ ಫ್ರಾಕು ಹಾಕೊಂಡು ವಾಕಿಂಗ್ ಬಂದರು ನಾಗವಲ್ಲಿ ಅಂತೆಲ್ಲ ಆದಮೇಲೆ ಮತ್ತೆ ಬರಲಿಲ್ಲ, ನಾಗವಲ್ಲಿ ಕಾಣಿಸ್ಕೊಳ್ಳಿಲ್ಲ. ಮತ್ತೆ ಎಲ್ಲಿದ್ರಿ, ಏನು ಕಥೆ ಅಂತ ಹೇಳಿ? ಆ್ಯಕ್ಚುಲಿ ಭಾಳ ದಿನ ಆಯಿತು. ನನಗೂ ಕೂಡ ಒಂದು ಕನ್ನಡ TV ಚಾನಲಲ್ಲಿ ಮಾತಾಡಿ ತುಂಬ ದಿನ ಆಯಿತು. ಬಟ್ ಅದು ಸ್ವಲ್ಪ ಮರಾಠಿ ಮಾಡಿದ್ದೀನಿ, ಮಧ್ಯದಲ್ಲಿ ಮಲಯಾಳಂ ಸಿನಿಮಾ ಮಾಡಿದ್ದೀನಿ, ಕನ್ನಡದಲ್ಲಿ ಒಂದು ಸಿನಿಮಾ ರೆಡಿ ಇದೆ, ತೆಲುಗಲ್ಲಿ ಒಂದು ರೆಡಿ ಇದೆ, ರಿಲೀಸ್ ಆಗೋಕ್ಕೆ ನಾನು ವೇಟ್ ಕಾಯ್ತಾ ಇದ್ದೀನಿ. ಸೊ ಬ್ಯುಸಿ ಇದ್ದೀನಿ, ಬಟ್ ಈಗ ಸಿಕ್ಕಿದ್ದೀನಿ ಅಲ್ಲ. ದೀಪಾವಳಿ ಅಂದರೆ ಏನು ಶಾನ್ವಿ ಶ್ರೀವಾಸ್ತವ್ ಅವ್ರಿಗೆ ಅಂತ ಹೇಳಿ? ಆ್ಯಕ್ಚುಲಿ ನಮಗೆ ಸ್ಪೆಷಲಿ ನಾನು ವಾರಣಾಸಿಯಿಂದ, ಸೊ ದೀಪಾವಳಿ ಮತ್ತು ಹೋಳಿ ಎರಡು ನಮಗೆ ತುಂಬ ದೊಡ್ಡ ಫೆಸ್ಟಿವಲ್ ಇದೆ. ಚಿಕ್ಕ ವಯಸ್ಸಲ್ಲಿ ವಿ ಯೂಸ್ ಟು ಬರ್ಸ್ಟ್ ಕ್ರ್ಯಾಕರ್ಸ್, ಅದು ಫುಲ್ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಬಟ್ ಈಗ ಸ್ವಲ್ಪ ಇಕೋ ಫ್ರೆಂಡ್ಲಿ ಕಾನ್ಷಿಯಸ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ದಿವಾಲಿ. ಸೊ 2 ದಿನ ಬೇಸಿಕ್ಲಿ ನಮಗೆ ಸೆಲೆಬ್ರೇಟ್ ಮಾಡೋಕ್ಕಾಗತ್ತೆ. ಲಕ್ಷ್ಮೀ ಪೂಜೆ ಇರುತ್ತೆ ಆ್ಯಂಡ್ ದಿವಾಲಿ ಸೆಲೆಬ್ರೇಷನ್ ಇರುತ್ತೆ. 2 ದಿನ ಇರುತ್ತೆ ಬೇಸಿಕ್ಲಿ. ಇಲ್ಲೂ ಹಾಗೇನಾ? ಇಲ್ಲೂ 2 ದಿನನೇ ಹಬ್ಬ ಮಾಡ್ತಾರೆ, ಜೋರಾಗಿ ಮಾಡ್ತಾರೆ. ಕರೆಕ್ಟ್ ಅಲ್ಲ, ಬಟ್ ಮೇನ್ ಕ್ರ್ಯಾಕರ್ಸ್ ಅದೆಲ್ಲ 1 ದಿನ ಸೆಲೆಬ್ರೇಟ್ ಮಾಡ್ತಾರೆ, ಸೆಕೆಂಡ್ ಡೇ. ಸೊ ಲಕ್ಷ್ಮೀ ಪೂಜೆ ನಮಗೆ ತುಂಬ ಸ್ಪೆಷಲ್. ಇಟ್ಸ್ ಅಫ್ಕೋರ್ಸ್ ಲಕ್ಷ್ಮೀ ಪೂಜಾ. ಎಲ್ಲ ಫ್ಯಾಮಿಲೀಸ್ ಫುಲ್, ಆ್ಯಕ್ಚುಲಿ ಇಡೀ ಖಾನ್ದಾನ್ ವಿ ಕಾಲ್ ಇಟ್, ವಾಟ್ ಯು ಕಾಲ್ ಇಟ್, ಲೈಕ್ ಆಲ್ ದ ಫ್ಯಾಮಿಲೀಸ್, ಕುಟುಂಬ. ಎಕ್ಸಾಕ್ಟ್ಲಿ, ಆಲ್ ದ ಫ್ಯಾಮಿಲಿ, ಕಸಿನ್ಸ್. ಯಾರು ಬರ್ತಾರೆ ಆ ಟೈಮಲ್ಲಿ? ಆ್ಯಕ್ಚುಲಿ ವಾರಣಾಸಿಯಲ್ಲಿ ಸ್ಪೆಷಲಿ ನಮಗೆ ಜಾಯಿಂಟ್ ಫ್ಯಾಮಿಲಿ ಥರ ಒಂದು ಮನೆ ಇದೆ, ಲೈಕ್ 2-3 ಫ್ಲೋರ್ಸ್ ಮನೆ ಇದೆ. ವಾಟ್ ಯು ಕಾಲ್ ಇಟ್? ಹವೇಲಿ ಥರ, ಬಟ್ ಇಟ್ಸ್ ಅ ಸ್ಮಾಲರ್ ವರ್ಷನ್ ಆಫ್ ಹವೇಲಿ. ಬಟ್ ವಿ ಆಲ್ ಯೂಸ್ ಟು ಸ್ಟೇ ಟುಗೆದರ್. ಸೊ ಕಸಿನ್ಸ್ ಎಲ್ಲ, ಯುನೋ ದೊಡ್ಡಪ್ಪ, ಚಿಕ್ಕಪ್ಪ ಎಲ್ಲರೂ ಜೊತೆಗೆ ಸೆಲೆಬ್ರೇಷನ್ ದಿವಾಲಿ ಟೈಮಲ್ಲಿ, ಹೋಲಿ ಟೈಮಲ್ಲಿ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲರೂ ಇದ್ದರೆ ವಿ ಕಮ್ ಟು ಒನ್ ಪ್ಲೇಸ್ ಆ್ಯಂಡ್ ವಿ ಸೆಲೆಬ್ರೇಟ್. ಇಲ್ಲಿ ಕನ್ನಡದಲ್ಲಿ ನೀವು ಆ್ಯಕ್ಟ್ ಮಾಡ್ತೀರಿ, ತೆಲುಗು ಆ್ಯಕ್ಟ್ ಮಾಡ್ತೀರಿ, ಮರಾಠಿ ನಟಿಸ್ತೀರಿ, ಹಿಂದಿಲಿ ಆ್ಯಕ್ಟ್ ಮಾಡ್ತೀರಿ. ಫೆಸ್ಟಿವಲ್ ಅಂತ ಬಂದಾಗ ಯಾವ ಕಡೆ ಫೆಸ್ಟಿವಲ್ ನಿಮ್ಗೆ ಜಾಸ್ತಿ ಖುಷಿ ಕೊಡುತ್ತೆ? ಅಫ್ಕೋರ್ಸ್ ಮನೆ ಕಡೆ ಅವ್ರು ಮಾಡೋದು ಅಂತ ಒಂದು ಭಾಗ ಇರುತ್ತೆ. ಈ ಥರ ಇವ್ರು ಸೆಲೆಬ್ರೇಟ್ ಮಾಡೋದಂಗೆ ಭಾಳ ಖುಷಿ ಆಗುತ್ತೆ. ಆ ಥರದ್ದು ಏನಾದರೂ ಇದೆ, ಎನಿ ಪರ್ಟಿಕ್ಯುಲರ್ ಥಿಂಗ್? ಆ್ಯಕ್ಚುಲಿ ವಿ ಆಲ್ ಆ್ಯಸ್ ಅನ್ ಆ್ಯಕ್ಟರ್, ನಮಗೆ ಇಡೀ ವರ್ಷ ಪ್ರತಿದಿನ ಕೆಲಸ ಇರಲ್ಲ. ಬಟ್ ಸ್ಪೆಷಲಿ ನನಗೆ ನಂದು ಹೇಳ್ತಾ ಇದ್ದೀನಿ, ಫ್ಯಾಮಿಲಿದು ಅಲ್ಲಿ ಹೇಳ್ತಾ ಇಲ್ಲ ನಾನು. ಸ್ಪೆಷಲಿ ಫೆಸ್ಟಿವಲ್ ದಿನ ಶೂಟ್ ಆದರೆ ಒಂಥರ ಕಿಕ್ ಇರುತ್ತೆ. ಸೊ ಟು ಸೆಲೆಬ್ರೇಟ್ ವಿತ್ ದ ಮೂವಿ ಟೀಮ್ ಆ್ಯಂಡ್ ಮೂವಿ ಯೂನಿಟ್. ಐ ಸೆಲೆಬ್ರೇಟೆಡ್ ಹೋಲಿ ಆಲ್ಸೋ. ಸ್ಪೆಷಲಿ ದಿವಾಲಿ ಮಾಸ್ಟರ್ ಪೀಸ್ ಶೂಟಿಂಗ್ ಟೈಮಲ್ಲಿ ವಿ ವರ್ ಶೂಟಿಂಗ್ ಇನ್ ದುಬೈ ದಿವಾಲಿ ಟೈಮಲ್ಲಿ. ಸೊ family was missing me, but I was enjoying that. Even Diwali, I'm busy, I'm shooting. So ಅದು ಬೇರೆ ಕಿಕ್ ಇರುತ್ತೆ. But to celebrate with family is a different fun. ಫೈನ್. ಈಗ ಕನ್ನಡದ ಮೂವಿಗಳ ವಿಚಾರದಲ್ಲಿ ಬಂದರೆ ಒಂದು 15 ಮೂವಿ ಮಾಡಿರಬೇಕು ನೀವು ಕನ್ನಡದಲ್ಲಿ. ಆಲ್ಮೋಸ್ಟ್ ಒಂದು 15 ಮೂವಿ ಮಾಡಿರಬೇಕು. ನಿಮಗೆ ತುಂಬ ಖುಷಿ ಕೊಟ್ಟಂಥ ಪಾತ್ರ, ಸಿನಿಮಾ ಅಥವಾ ಒಂದು ವರ್ಸಟೈಲ್ ಅಂತ ನಾನು ಎಲ್ಲೋ ಕೇಳಿದೆ ನಿಮ್ಮ ಒಂದು ಇಂಟರ್ವ್ಯೂನಲ್ಲೇ, ಒಂದು ವರ್ಸಟೈಲ್ ಕ್ಯಾರೆಕ್ಟರ್ ನನಗೆ ಬೇಕು ಅಂಥೇಳಿ. ಈ ವರ್ಸಟೈಲ್ ಅನ್ನೋ ವರ್ಡ್ ಬಂದಾಗ ಯೂಶ್ವಲಿ ಹೀರೋಗಳು ನನಗೇನೋ ವರ್ಸಟೈಲ್ ಕ್ಯಾರೆಕ್ಟರ್ ಬೇಕು, ಆ ಥರದ್ದು ಬೇಕು ಅಂತ ಬರ್ತಾರೆ. ಬಟ್ ಹೀರೋಯಿನ್ ವಿಚಾರಗಳಿಗೆ ಬಂದಾಗ ಒಂಥರ ಲಿಮಿಟೆಡ್ ಅಂತ ಅನ್ಸುತ್ತೆ ನಿಮಗೆ, ಅವ್ರಿಗೆ ಕ್ಯಾರೆಕ್ಟರ್ ಚೂಸಿಂಗಲ್ಲಿ ಅಥವಾ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡುವಲ್ಲಿ ಏನೋ ಒಂದು ಲಿಮಿಟೇಷನ್ಸ್ ಇದೆ. ಅಷ್ಟಕ್ಕೆ ಮಾತ್ರ ಹಾರ್ಡ್ಲಿ ಸ್ಕ್ರೀನ್ ಟೈಮ್ ಅಂತ ಬಂದಾಗ ಒಂದು 20 ಮಿನಿಟ್ಸ್, 25 ಮಿನಿಟ್ಸ್, ಸಮ್ ಟೈಮ್ 40 ಮಿನಿಟ್ಸ್, ಅದ್ರ ಬಿಯಾಂಡ್ ಇರಲ್ಲ ಅಂಥೇಳಿ. ಅದು ಶಾನ್ವಿ ಅದು ಹೇಗೆ ಅಂಥೇಳಿ? ಫಸ್ಟ್ ಥಿಂಗ್ ಐ ವಾಂಟ್ ಟು ಸೇ ಇಸ್ ಅದು ಚೇಂಜ್ ಆಗ್ತಾ ಇದೆ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ಬಟ್ ಆ ಫ್ಯಾಕ್ಟ್ನ ನಾವು ಇಗ್ನೋರ್ ಮಾಡೋಕ್ಕಾಗಲ್ಲ. ದ್ಯಾಟ್ ಓವರ್ ದ ಇಯರ್ಸ್, ಸಿನ್ಸ್ ಐ ಥಿಂಕ್ ಐ ಆಮ್ ಅ ಪಾರ್ಟ್ ಆಫ್ ದ ಇಂಡಸ್ಟ್ರಿ ಫಾರ್ ಗುಡ್ 12-13 years ಸಿನ್ಸ್ ಐ ಸ್ಟಾರ್ಟೆಡ್. ಅಲ್ಲಿಂದ ಇಲ್ಲಿವರೆಗೂ ತುಂಬ ಚೇಂಜ್ ಆಗಿದೆ. ಬಟ್ ಫಸ್ಟ್ 10 years ಐ ಹ್ಯಾವ್ ಸ್ಟ್ರಗಲ್ಡ್ ಟು ಬೇರೆ ಬೇರೆ ಥರ ಪಾತ್ರ ಸಿಗೋಕ್ಕೆ ನಮಗೆ ತುಂಬ ಕಷ್ಟ ಆಯಿತು. ಬಿಕಾಸ್ ಇಟ್ ನೆವರ್ ಎಕ್ಸಿಸ್ಟೆಡ್. ಎಷ್ಟು ದೊಡ್ಡ ಸಿನಿಮಾ ಆಗಲಿ, ಚಿಕ್ಕ ಸಿನಿಮಾ ಆಗಲಿ, ಅದು ಸಿನಿಮಾ ಕ್ಯಾನ್ವಸ್ದು ಪ್ರಾಬ್ಲಮ್ ಇಲ್ಲ. ಬಟ್
ಇಟ್ ವಾಸ್ ಅ ಪರ್ಸೆಪ್ಷನ್ ಈವನ್ ಅನ್ಫಾರ್ಚುನೇಟ್ಲಿ ಒಂದು ಸ್ವಲ್ಪ ಸ್ಕ್ರಿಪ್ಟ್ಸಲ್ಲಿ ಪಾತ್ರ ಇದ್ರೇನೂ ಕೂಡ ಕಟ್ ಆಗುತ್ತೆ, ಸ್ಕ್ರೀನ್ ಪ್ಲೇಸ್ ಕಟ್ ಆಗುತ್ತೆ. ಸೊ ವಿಚ್ ಇಸ್ ನಾಟ್ ವೆರಿ ಫೇರ್, ಬಟ್ ಚೇಂಜ್ ಆಗ್ತಾ ಇದೆ, ವಿಚ್ ಇಸ್ ಅ ಗುಡ್ ಥಿಂಗ್ ಅಗೇನ್. ಆ್ಯಂಡ್ ಹೀರೋ ಪಾತ್ರೆಯಲ್ಲಿ ಐ ಫೀಲ್ ದಟ್ ಈವನ್ ಹೀರೋಸ್ ಕ್ಯಾರೆಕ್ಟರ್ ಇಟ್ ನೆವರ್ ಯೂಸ್ ಟು ಬಿ ಸೊ ವರ್ಸಟೈಲ್. ನಾವು ಇಟ್ ಇಸ್ ಚೇಂಜಿಂಗ್. ಬಟ್ ಒಂದೇ ಥರ ಕಮರ್ಷಿಯಲ್ ಸಿನಿಮಾ, ಏನೋ ಆ್ಯಕ್ಷನ್ ಇರಬೇಕು, ತುಂಬ ಸಿಮಿಲರ್ ಸ್ಟೋರಿ ಲೈನ್ ಎಲ್ಲ ಫಿಲ್ಮ್ಸಲ್ಲಿ ಇಟ್ ಹ್ಯಾಸ್ ಬೀನ್ ದೇರ್. ಬಟ್ ಈಗ ವರ್ಸಟಾಲಿಟಿ ಬರ್ತಾ ಇದೆ. ಈವನ್ ಮೇಲ್ ಕ್ಯಾರೆಕ್ಟರ್, ಫೀಮೇಲ್ ಕ್ಯಾರೆಕ್ಟರ್ ಇನ್ನೂ 5 ವರ್ಷ ಆಗುತ್ತೆ ಮೋಸ್ಟ್ಲಿ ಆ ಸ್ಟೇಜ್ಗೆ ಬರೋವರೆಗೂ. ಬಟ್ ಎಸ್, ವಿ ಆ್ಯಸ್ ಅನ್ ಆ್ಯಕ್ಟರ್ ವಿ ಕ್ರೇವ್ಸ್. ನನಗೆ ಯಾಕೆ ಈಗ ಸಿನಿಮಾ ನಾನು ಸ್ವಲ್ಪ ಕಡಿಮೆ ಪಿಕ್ ಮಾಡ್ತಾ ಇದ್ದೀನಿ, ಬಿಕಾಸ್ ಒಂದೇ ಥರ ಪಾತ್ರ ಮಾಡಿ ನಮಗೂ ಏನೋ ಹೊಸ ಸಿಗ್ತಾ ಇಲ್ಲ. ಸೊ ಅದು ಆ ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಿ ಸಿಗಬೇಕು? So we might end up doing a short film which is more creative. So which is also good. Web series too. Correct. So over a decade, I earned, I saved. I saved. Now I don't want to ಬರೀ ದುಡ್ಡುಗೋಸ್ಕರ ಕೆಲಸ ಮಾಡಬೇಕು ಅಂತ ಆಸೆ ಇಲ್ಲ. ಕೆಲಸ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು. ವೆಲ್ ಆಫ್ ಆಸ್ ಇನ್ ನನಗೆ ಏನೋ ಜಾಸ್ತಿ ಡಿಮ್ಯಾಂಡ್ಸ್ ಇಲ್ಲ. ಬಟ್ ಎಸ್, ಐ ಆಮ್ ಫ್ರಮ್ ಅ ವೆರಿ ಬಿಲಾಂಗ್ ಟು ಅ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಫ್ರಮ್ ವಾರಣಾಸಿ. ಸೊ ಅದು ವಾರಣಾಸಿ ಕೂಡ ಇಟ್ಸ್ ಅ ಟೌನ್, ಇಟ್ಸ್ ನಾಟ್ ಅ ಬಿಗ್ ಸಿಟಿ. ಸೊ ಆ ಮೈಂಡ್ ಸೆಟ್ ಇದೆ, ಟು ಸೇವ್, ಟು ಇನ್ವೆಸ್ಟ್, ಟು ಅರ್ನ್, ಸೇವ್ ಆ್ಯಂಡ್ ಇನ್ವೆಸ್ಟ್. ಸೊ ಆ ಮೈಂಡ್ ಸೆಟ್ಗೋಸ್ಕರ ನಾನೀಗ ಸೇಫ್ ಆಗಿದ್ದೀನಿ. ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಟ್ರಾವೆಲ್, ಎಂಜಾಯ್ ಲೈಫ್. ಅಟ್ ದ ಸೇಮ್ ಟೈಮ್ ಆ ಪ್ರಾಜೆಕ್ಟ್ಸ್ನ ಚೂಸ್ ಮಾಡ್ತಾ ಹೋಗ್ಬೋದು. ಸೊ ವಿಚ್ ಇಸ್ ಅ ಗುಡ್ ಥಿಂಗ್. ಡೆಸ್ಟಿನೇಷನ್ಸ್ ಈಗ ಐ ಥಿಂಕ್ 25 ಕಂಟ್ರೀಸ್ ಆಯಿತು, ಇನ್ನೂ 192 ಕಂಟ್ರೀಸ್ ಇದೆ ನೋಡೋಕ್ಕೆ. ಲೆಟ್ಸ್ ಸಿ ವಾಟ್ ಬಿಕಮ್ಸ್ ಮೈ ಫೇವ್ರೆಟ್ ಡೆಸ್ಟಿನೇಷನ್. ಸೇವಿಂಗ್ಸ್ ಅಲ್ಲಿ ಅರ್ನಿಂಗ್ಸ್ ಅಲ್ಲಿ ನೋಡ್ಕೊಳ್ತಾ ಇರ್ತೀರಿ ನೀವು ಎಲ್ಲಾನು? ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ಸ್. ನಾವು ಆಲ್ಸೋ ಐ ಆಮ್ ಅರ್ನಿಂಗ್. ನಾವು 3 ಸಿನಿಮಾ ನಡೀತಾ ಇದೆ, 3 ಸಿನಿಮಾ ಬರುತ್ತೆ. ಸೊ ಯಾ, ಇಟ್ಸ್ ಗುಡ್ ಟು ಬ್ಯಾಲೆನ್ಸ್. ಬಟ್ ನೋ, ಅದು ವರ್ಕಿಂಗ್ ಅಂಡರ್ ಪ್ರೆಷರ್, ಓಕೆ ದುಡ್ಡು ಬರಲೇಬೇಕು, ಅದು ಸಿಗ್ತಾ ಇಲ್ಲ, ದ್ಯಾಟ್ ಈಸ್ ಥ್ಯಾಂಕ್ಫುಲಿ ಗಾಡ್ಸ್ ಗ್ರೇಸ್, ಅದು ಇಲ್ಲ. ಯಾವುದೀಗ ಇಂಥ ಸಂದರ್ಭ ಬಂದಾಗ ಮೂವಿ ಫೀಲ್ಡ್ ಅವರು ಅಥವಾ ಆ್ಯಕ್ಟಿಂಗ್ ಫೀಲ್ಡ್ ಅವರು ಈ ಫೋಟೋಶೂಟ್ ಮಾಡಿಸ್ಕೊಳ್ತಾರೆ. ದೀಪಾವಳಿ ಫೋಟೋಶೂಟ್ ಅಂತ ಇರುತ್ತೆ, ಡಿಫ್ರೆಂಟ್ ಅಟೈರ್ ಟ್ರೈ ಮಾಡ್ತಿರ್ತಾರೆ. ಶಾನ್ವಿ ಏನು ಮಾಡ್ತಾರೆ ಈ ಸಂದರ್ಭದಲ್ಲಿ? ಫೋಟೋಶೂಟ್ಸು ಮತ್ತು ದೀಪಾವಳಿಗೆ ರೆಡಿ ಆಗೋದು ಅಂತ ಬಂದಾಗ ಏನೋ ಒಂದು ಹಬ್ಬ ಅಲ್ವಾ, ಖುಷಿ ಟೈಮ್. ಹೆಣ್ಮಕ್ಳಿಗೆ ಸ್ಪೆಷಲಿ ರೆಡಿ ಆಗೋದು, ಸ್ಪೆಷಲಿ ಫೆಸ್ಟಿವಲ್ಸಲ್ಲಿ ಅದು 10 days ಮುಂಚೆನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ ನಾವು. And it's always fun to, get up, dress up and celebrate, look all pretty on the festivals. So I'm also a normal girl only. No, I also do the same. Buy the new clothes. As I think all middle class families, new clothes used to be saved for festivals, alva. So that tradition has gone. Wherever we want now, hosa batte, we are buying it. But I still feel like buying a new cloth for a festival. So I think those things, a small town girl mindset, it's still there. I enjoy it. ಈಗ ಮೂವಿ ಫೀಲ್ಡ್ ಅಂತ ಬಂದರೆ ಇನ್ನೂ ಏನೋ ಸಿಗಬೇಕಾಗಿತ್ತು ನನಗೆ. ಈಗ ನೀವು ತಾರಕ್ ಅನ್ನೋ ಒಂದು ಮೂವಿಗೆಲ್ಲ ಅಥವಾ ಸೈಮಾ ವಿಚಾರದಲ್ಲ ಅವಾರ್ಡ್ ಎಲ್ಲ ಬಂದಿದೆ ನನಗೆ. ಸೊ ನನಗೆ ಇನ್ನೂ ಏನೋ ರೋಲ್ ಬೇಕಿತ್ತು. ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ 2 ಮೇಜರ್ ಮೂವಿಗಳು, 2 ಮೇಜರ್ ಮೂವಿ ಕನ್ನಡ ಇಂಡಸ್ಟ್ರಿಯ ಲೆವೆಲನ್ನು ಇನ್ನೊಂದು ಹಂತಕ್ಕೆ ತಗೊಂಡು ಹೋಗಿವೆ. ಪ್ಯಾನ್ ಇಂಡಿಯಾ ಆಗಲಿ, ಅದು ಪ್ಯಾನ್ ವರ್ಲ್ಡ್ ಆಗಲಿ, ಅದು ನಿಜ ಕನ್ನಡ ಇಂಡಸ್ಟ್ರಿಯ ಮಟ್ಟಿಗೆ. ಕನ್ನಡ ಇಂಡಸ್ಟ್ರಿ ಕಡೆಗೆ ನಾರ್ತ್ ಅಥವಾ ಬಾಲಿವುಡ್ ಅಂತ ಏನು ಹೇಳ್ತೀವೋ ಅವರು ನೋಡುವಂತಾಗಿದೆ. ದಕ್ಷಿಣದವ್ರನ್ನ ಅವ್ರವ್ರ ಪಾತ್ರಗಳ ಒಂದು ರೋಲ್ ಕೊಡೋ ಮೂಲಕವಾಗಿ ಅದನ್ನು ಪ್ಯಾನ್ ಇಂಡಿಯಾ ಅಂತ ಕ್ರಿಯೇಟ್ ಮಾಡೋ ಪ್ಲಾನ್ ಎಲ್ಲ ನಡೀತಾ ಇದೆ ಈಗ. ಏನಾದರೂ ಇನ್ನೇನೊಂದು ರೋಲ್ ಬೇಕಿತ್ತು ನನಗೆ, ಈ ಥರದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಡ್ರೀಮ್ ರೋಲ್ ಈ ಥರದೊಂದು ಇದೆ. ಅದು ಹಿಸ್ಟಾರಿಕಲ್ ಮೂವಿ ಆಗಬಹುದು, ಫಿಕ್ಷನ್ ಆಗಬಹುದು, ಹೇಳ್ತೀವಿ. ಆ ಥರದ್ದು ಏನಾದರೂ ಒಂದು ಪರ್ಟಿಕ್ಯುಲರ್ ಪ್ಲಾನ್ ಇದೆಯಾ? ಅದಕ್ಕೆ ವೆಯ್ಟ್ ಮಾಡ್ತೀರಾ ನೀವು ಹೇಗಾದರೂ? ಖಂಡಿತ. ಆ್ಯಸ್ ಅನ್ ಆ್ಯಕ್ಟರ್ ನಾವು ಎಲ್ಲರೂ ತುಂಬ ಗ್ರೀಡಿ ಇದ್ದೀವಿ. ಇರಲೇಬೇಕು, ಬರಲೇಬೇಕು. ಬಟ್ we should think big, no? We should ask, even if it comes or doesn't matter. So I think ನನಗೆ ಒಂದು I've done action, I've done emotional, I've done little traditional, and I've been in kind of Devi get up and all of that. But ನನಗೆ ಒಂದು ವಾರಿಯರ್ ಥರ ಫಿಲ್ಮ್ ಬೇಕು. ನೀವು ಹೊಡೆದ್ರೆ ಏಟ್ ಬೀಳಂಗೂ ಇರಬೇಕು ಅವ್ರಿಗೆ.
ನೋಡಬೇಕು. ವಾರಿಯರ್ ಇರಬೇಕು. ಮೇ ಬಿ ಇಟ್ ಕ್ಯಾನ್ ಬಿ ಅ ಹಿಸ್ಟಾರಿಕ್. ಮಾರ್ಷಲ್ ಆರ್ಟ್ಸ್ ಎಲ್ಲ ಕಲ್ತ್ಬಿಟ್ಟಿದ್ದೀರಾ? ಹಾಂ, ಹೌದಾ? ಯಾವ್ಯಾವುದು? ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ. ಮಿಕ್ಸ್ ಮಾರ್ಷಲ್ ಆರ್ಟ್ಸ್, ಅದು ಫಿಲ್ಮ್ಗೋಸ್ಕರ ಕಲ್ತಿದ್ದೀನಿ. ಬಟ್ ಅದು ಯೂಸಲ್ಲಿ ಬರ್ತಾ ಇದೆ, ವಿಚ್ ಇಸ್ ಇಂಟ್ರೆಸ್ಟಿಂಗ್. ಆಮೇಲೆ ಅದು ಸ್ವಲ್ಪ ಎಂಪವರಿಂಗ್ ಕೂಡ ಇರುತ್ತೆ ಹೆಣ್ಮಕ್ಳಿಗೆ. ಸೊ ವಾರಿಯರ್ ಅಂದರೆ ಇಟ್ ಕ್ಯಾನ್ ಬಿ ಹಿಸ್ಟಾರಿಕ್, ಇಟ್ ಕ್ಯಾನ್ ಬಿ. ಅಲ್ಲ, ಇಲ್ಲಿ ಮೂವಿಲಿ ಆಕ್ಷನ್ ಕಟ್ ಎಲ್ಲ ಇರುತ್ತೆ. ಎಂಪವರಿಂಗ್ ಅಂತ ಬಂದಾಗ ಅದು ಆಚೆ ರಿಯಲ್ ಬಂದಾಗ್ಲೂ ಹೊಡಿಬೇಕಾದ ಸನ್ನಿವೇಶ ಬಂದರು ಅದನ್ನೇನು ಮಾಡ್ತೀರಿ ಅಂತ ಹೇಳಿ ಆಕ್ಷನ್ ಕಟ್ ಇರಲ್ಲ ಅಲ್ಲಿ. ಆ ಥರ ಇರಲ್ಲ. ನಮಗೆ ಸ್ವಲ್ಪ ಕಂಟ್ರೋಲ್ ಇರಬೇಕು ಬಾಡಿಯಲ್ಲಿ. ಇಲ್ಲಾಂದರೆ ಒಂದ್ಸಲ ಐ ಟೆಲ್ ಯು ಒನ್ ಇನ್ಸಿಡೆಂಟ್ ವಾಟ್ ಹ್ಯಾಪನ್. ಸೊ ಆ ತೆಲುಗು ಶೂಟ್ ಮಾಡ್ತಾ ಇದ್ದೀವಲ್ವಾ, ಸೊ ಅಲ್ಲಿ ದೇರ್ ಇಸ್ ಅನ್ ಆ್ಯಕ್ಷನ್ ಸೀಕ್ವೆನ್ಸ್, ಪ್ರಾಪರ್ ಲಾಂಗ್ ಆ್ಯಕ್ಷನ್ ಸೀಕ್ವೆನ್ಸ್. ಆ್ಯಂಡ್ ನನಗೆ ನೋಡಿ ಸ್ಪೆಷಲಿ ವಾಟ್ ವಿಲ್ ದ ಫೈಟರ್ಸ್ ಥಿಂಕ್ ದಟ್ ಶಿ ಕಾಂಟ್ ಹಿಟ್ ಸೋ ಮಚ್. ಕರೆಕ್ಟ್, ಬೀಳಲ್ಲ ಅಂತ ನಾನು ಹೇಳಿದೆ ಅವ್ರನ್ನ. ನಾನು ಕಿಕ್ ಮಾಡ್ತೀನಿ, ನಿಮಗೆ ನೀವು ಪ್ಲೀಸ್ ಪ್ಯಾಡಿಂಗ್ ಹಾಕೊಡಿ, ಅದೇ ಬೀಳುತ್ತೆ ಅಂತ. ಹಾಂ, ಪ್ಯಾಡಿಂಗ್ ಹಾಕೊಡಿ. ಮ್ಯಾಮ್ ಏನೂ ಆಗಲ್ಲ, ಮ್ಯಾಮ್ ಏನೂ ಆಗಲ್ಲ. Then I hit because I had to hit. Okay. Then he is holding this and he's standing. I said, don't show me. ಅದನ್ನ ನಾನು ನಿಮಗೆ ತೋರಿಸ್ಬೇಡಿ. ನಾನು ವಾರ್ನ್ ಮಾಡಿದೆ ನಿಮಗೆ. Because no matter what, we are not born martial artists. We have not learned from years. It's new for us also. And ಅದು ಸ್ವಲ್ಪ ಕಂಟ್ರೋಲ್ ಇಲ್ಲಿ ಹೋಗುತ್ತೆ. ಸೊ ನೀವು ನಿಮ್ಮ ಪ್ರಿಕಾಷನ್ ತಗೋಬೇಕಲ್ವಾ. Okay. So such kind of incidents also happen. But it is empowering. At the same time, it is scary also. You know, what if I hit somebody? Okay. And that's what happened. 1.5 decades, ಶಾನ್ವಿ, ಈ 1.5 decade ಏನೆಲ್ಲ ಬದಲಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ ಅಂತ ಹೇಳಿ? ತುಂಬ ಬದಲಾಗಿದೆ. ಲೈಕ್ ಕನ್ನಡ ಇಂಡಸ್ಟ್ರಿ ಬಗ್ಗೆ ನಾನು ಕೇಳ್ತಿದ್ದೀನಿ. ಯಾ ಅಬ್ಸಲ್ಯೂಟ್ಲಿ. ಈ OTT ಪ್ಲಾಟ್ಫಾರ್ಮ್ ಆಗಬಹುದು, ವೆಬ್ ಸೀರೀಸ್ ಆಗಬಹುದು, ಮೂವಿ ಫೀಲ್ಡ್ ಆಗಬಹುದು, ಅಥವಾ ನಾವು ಈ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಸ್ ಮ್ಯಾಟರ್ ಆಗಬಹುದು, ಸಿಂಗಲ್ ಥಿಯೇಟ್ರಿಂದ ಎಲ್ಲ ಒಂಥರ ಸ್ಥಿತ್ಯಂತರದ ಕಾಲ ಅಂತ ಹೇಳ್ತೀವಿ ನಾವು, ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರೀತಾರೆ ಅದನ್ನು. ಸೊ ಈ ಟ್ರಾನ್ಸಿಷನ್ನ ನೀವು ಅದಕ್ಕೆ ಮುಂಚೆನೂ ಎಂಟ್ರಿ ಆದವರು ಅದನ್ನು ಮಿಡ್ಲಲ್ಲೂ ನೋಡ್ತಾ ಇದ್ರಿ, ಅದ್ರ ಇನ್ನೊಂದು ಪೀಕ್ ಹೋಗ್ಬೇಕಾದ್ರೂ ಇದ್ರಿ. ಏನು ಚೇಂಜಸ್ ನಿಮ್ಗೆ ಖುಷಿ ಕೊಟ್ಟಿದ್ದು ಬಹಳ ಅಂತ ಹೇಳಿ? ಐ ಥಿಂಕ್ ಭಾಳ ಖುಷಿ ಕೊಟ್ಟಿದ್ದು ಒಂದೇ ಮ್ಯಾಟರ್ ನನಗೆ, ದಟ್ OTT ಕಮ್ಮಿಂಗ್ ಇನ್ ದ ಪಿಕ್ಚರ್ ಅದು ತುಂಬ ಜನಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದೆ. ಕರೆಕ್ಟ್. ತುಂಬ ಆ್ಯಕ್ಟರ್ಸ್ ಹೂ ಹ್ಯಾವ್ ಓನ್ಲಿ ಪ್ಲೇಡ್ ಇನ್ ಥಿಯೇಟರ್ಸ್ ಆ್ಯಂಡ್ ಹೂ ಹ್ಯಾವ್ ಲಾಸ್ಟ್ ದೇರ್ ಜಾಬ್ಸ್, ಹೂ ಡೋಂಟ್ ಗೆಟ್ ಇನ್ ರೋಲ್ಸ್ ಇನ್ ದ ಸಿನಿಮಾಸ್ ಆರ್ ದ TV shows. ಆ ರೇಷಿಯೋ ಎಷ್ಟು ದೊಡ್ಡ ಇದೆ. ವೆಬ್ ಸೀರೀಸ್ ಬಂದಾದಮೇಲೆ ದೇ ಹ್ಯಾವ್ ಗಾಟನ್ ಜಾಬ್ಸ್, ನಾಟ್ ಜಸ್ಟ್ ಆ್ಯಕ್ಟರ್ಸ್ ಬಟ್ ದ ಲೈಟ್ಮೆನ್ಸ್, ದ ಪ್ರೊಡಕ್ಷನ್, catering, so many people have gotten employment, and that's massive. It has increased maybe 5 times, which is amazing. Okay. This is the best part. It has its side effects also. ನಮ್ಮ ದೊಡ್ಡ ಸಿನಿಮಾ ಈಗ ಥಿಯೇಟರ್ಸಲ್ಲಿ ರನ್ ಆಗ್ತಾ ಇಲ್ಲ, ಯಾಕೆಂದರೆ ಪೀಪಲ್ ಆರ್ ಏಬಲ್ ಟು ಸಿಟ್ ಆ್ಯಂಡ್ ವಾಚ್ ಇಟ್ ಇನ್ ದ ಹೋಮ್ ನೆಕ್ಸ್ಟ್ ವೀಕ್. 2 ವೀಕಲ್ಲಿ ಎಲ್ಲ OTTಲಿ ಬರ್ತಾ ಇದೆ. ಸೊ ದೇ ಆರ್ ನಾಟ್ ಗೋಯಿಂಗ್ ಟು ದ ಥಿಯೇಟರ್, ದೇ ಡೋಂಟ್ ಹ್ಯಾವ್ ದಟ್ ಎಕ್ಸೈಟ್ಮೆಂಟ್, ಜೋಶ್ ಇಲ್ಲ. ಟಿಕೆಟ್ ಅರ್ನಿಂಗ್ಸ್ ಕಡೆನೇ ಸಿನಿಮಾದವ್ರು ಡಿಪೆಂಡ್ ಆಗಿದ್ದಾರೆ ಅಂತಲೂ ಐ ಡೋಂಟ್ ಥಿಂಕ್ ಸೊ. ಬರೀ ಟಿಕೆಟಿಂದ ಬರೋ ದುಡ್ಡು ಮೇಲೆ ಅವ್ರು ಡಿಪೆಂಡ್ ಆಗಿದ್ದಾರೆ ಅಂತ ಅನಿಸ್ತಿಲ್ಲ ನನಗೆ. ಅಫ್ಕೋರ್ಸ್ ಅಗ್ರಿ, ಅದು ಒಂದು ಇನ್ಕಮನ್ನು ಒಪ್ಕೋಬಹುದಾದರೂ ಕೂಡ ಟೋಟಲಿ ಆಡಿಯೋ ರೈಟ್ಸ್ ಬರುತ್ತೆ, OTT ರೈಟ್ಸ್ ವಿಚಾರಗಳು ಬರ್ತವೆ, ಸಾಂಗ್ಸ್ ವಿಚಾರದಲ್ಲಿ ಬರುತ್ತೆ. ಅಂದರೆ ಇದೆಲ್ಲ ಬಂದಾಗ ಅದು ಇವತ್ತಿಗೆ 3 ದಿನ ಆದರೆ ಸಕ್ಸಸ್ ಮೀಟ್ ಮಾಡ್ತಾರೆ. ರಿಲೀಸ್ ಆಗಿ 3 ದಿನಕ್ಕೆ ಸಕ್ಸಸ್ ಮೀಟ್. See, that's also one of the PR strategies, Okay. I'll say, which is also fair, because ಒಂದು ಫಿಲ್ಮ್ನ ಸಕ್ಸಸ್ ಮಾಡೋಕ್ಕೆ ನಾವು ಏನಾದರೂ ಮಾಡಬೇಕು. We have to do anything and everything to make a film look successful, so that more people watch it. Okay. So 3 ದಿನ ಆದಮೇಲೆ ಸಕ್ಸಸ್ ಮೀಟ್ ಮಾಡ್ತಾ ಇದ್ದಾರೆ. ಆಫ್ಕೋರ್ಸ್ 2 things ಆಗುತ್ತೆ. ಇಲ್ಲಾಂದರೆ ಒಂದು, ದ್ಯಾಟ್ ದೇ ಆಲ್ರೆಡಿ ಹ್ಯಾವ್ ಮೇಡ್ ದ ಪ್ರಾಫಿಟ್ಸ್ ಇನ್ ದ selling the rights, TV, audio, whatever, OTT. Okay. One thing. The other thing, ಒಂದ್ಸಲ ಫಿಲ್ಮ್ ಸಕ್ಸಸ್ ಆಗಿದೆ ಅಂತ ಹೆಸರು ಬಂದರೆ ಜನ ಹೋಗ್ತಾರೆ, ನೋಡ್ತಾರೆ ಯಾಕೆ ಸಕ್ಸಸ್ಫುಲ್ ಆಗಿದೆ ಅಂತ. ಸೊ ಬೋತ್ ದ ವೇಸ್ ಇಟ್ಸ್ ವರ್ಕಿಂಗ್. Sometimes it's not successful. People still do, that it's a success, because what if it works after that? So if you understand the mindset, it is fair. Like everything is fair in love and war, and releasing a cinema today is a war. War, okay. Is a war. Having a successful cinema is a war. So it's fine. ಏನು ಓದ್ಕೊಂಡಿದ್ದೀರಿ ಶಾನ್ವಿ ನೀವು? ಎಜುಕೇಷನ್? I have done MBA, BCom proper full-fledged while doing the films, MBA at distant education. Yeah. Okay.
ಏನಿದು ಮೂವಿ ಫೀಲ್ಡ್ ಕಡೆ ಸೆಳೆತ ಯಾವಾಗ ಈ ಮನೇಲಿ ಯಾರಾದರೂ ಒಬ್ರು ಇರ್ತಾರೆ ನೀನು ಹೀರೋಯಿನ್ ಆಗ್ಬೋದು, ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ, ನೀನು ಹಾಡು ಹೇಳ್ತೀಯ ಚೆನ್ನಾಗಿ, ನಿಂಗೆ ಟ್ಯಾಲೆಂಟ್ ಇದೆ. ಯಾರಾದರೂ ಒಬ್ಬರು ಮನೇಲಿ ಒಂದು ಹುಡುಗನ ನೋಡಿದ್ರೆ, ಒಂದು ಹುಡುಗಿ ಜಾಸ್ತಿ ಮಾತಾಡ್ತಿದ್ರೆ ನೀನು ಲಾಯರ್ ಆಗಬಹುದು ಅಂತಾರೆ. ಇನ್ನೊಂದ್ರೆ ಯಾರು ಡಾಕ್ಟರ್ ಆಗ್ಬಿಟ್ಟು ನೀನು, ಡಾಕ್ಟರ್ಗೆ ಒಳ್ಳೆ ಸ್ಕೋಪ್ ಇದೆ ಅಂತಾರೆ. ಇಂಜಿನಿಯರ್ಗೆ ಅದೇ ಥರದ್ದು ಬಂದು ಮನೇಲಿ ಯಾರಾದರೂ ಒಬ್ರು ಇರ್ತಾರೆ. ಇಡೀ ಎಲ್ಲ ಫ್ಯಾಮಿಲಿಯಲ್ಲೂ ಆ ಥರ ಇರ್ತಾರೆ. ನಿಮ್ಮ ಫ್ಯಾಮಿಲಿ ಯಾರಿದ್ರು ಆ ಥರ ನೀವು ಹೀರೋಯಿನ್ ಆಗು ಅಂತ ಹೇಳೋರು? ಆ್ಯಕ್ಚುಲಿ ನನಗೆ ಹೇಳಿಲ್ಲ ಅವರು. ನನ್ನ ಅಕ್ಕ ಆ್ಯಕ್ಚುಲಿ ಶೀ ವಾಂಟೆಡ್ ಟು ಬಿ ಅನ್ ಆಕ್ಟರ್. ಶಿ ಬಿಕೇಮ್ ಮಿಸ್ ವಾರಣಾಸಿ. ಅವರು ಯು ಪಿಯಲ್ಲಿ ಒಂದು ಶೋ ಮಾಡಿದ್ದಾರೆ. ಆಮೇಲೆ ಜನ ಹೇಳಿದರು, ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನೀವು ಬಾಂಬೆ ಹೋಗಿ ಅದೆಲ್ಲ. ಸೊ ನನ್ನ ಅಪ್ಪ ಹೀ ಲೆಫ್ಟ್ ಹಿಸ್ ಬಿಸ್ನೆಸ್ ಆ್ಯಂಡ್ ಹೀ ಗಾಟ್ ಮೈ ಸಿಸ್ಟರ್ ಟು ಬಾಂಬೆ ಟು ಗೆಟ್ ಇನ್ ಟು ದಿಸ್ ಫೀಲ್ಡ್. ಸೊ ಶೀ ಈಸ್ ದ ರಿಯಲ್ ಸ್ಟಾರ್ ಬೇಸಿಕ್ಲಿ. ಸೊ ಅವ್ರ ಮ್ಯಾನೇಜರ್ ನನಗೆ ಫಸ್ಟ್ ಮೂವಿಗೋಸ್ಕರ ಕೇಳಿದ್ದಾರೆ. ನಾನು ಫಸ್ಟ್ ಮೂವಿ ತೆಲುಗಲ್ಲಿ ಮಾಡಿದ್ದೀನಿ. ಸೊ ಆ ಫಿಲ್ಮ್ನಲ್ಲಿ ಒಂದು ಹೊಸ ಹುಡುಗಿ ಬೇಕು ಅವ್ರನ್ನ, ಕಾಲೇಜ್ ಗೋಯಿಂಗ್ ಗರ್ಲ್ಸ್. ಆ್ಯಂಡ್ ಐ ವಾಸ್ ಆ್ಯಕ್ಚುಲಿ ಇನ್ ಮೈ ಫಸ್ಟ್ ಇಯರ್ ಆಫ್ ಗ್ರ್ಯಾಜುಯೇಷನ್. ಸೊ ಬರೀ ನಾನು ಕಾಲೇಜ್ಗೆ ಹೋಗೋ ಬದಲು ಅಲ್ಲೇ ಹೋದ್ರೆ ಆಯಿತು ಅಂತ ಹೋದ್ರಾ? ಅದೇ ಥರ ಆ್ಯಕ್ಚುಲಿ. ಸೊ ಹಿ ಆಸ್ ಫಾರ್ ಮೈ ನಾರ್ಮಲ್ ಸೆಲ್ಫಿ. ಸೊ ಅವಾಗ ನನ್ನ ಹತ್ರ ನೋಕಿಯಾ 3600 ಇತ್ತು. ಆ ಫೋನಲ್ಲಿ ನಾನು ಸೆಲ್ಫಿ ತಗೊಂಡು ಕಳಿಸಿದ್ದೆ. ದೇ ಕಾಲ್ ಮಿ ಫಾರ್ ಆಡಿಷನ್ ಆ್ಯಂಡ್ ಐ ವೆಂಟ್ ಅಹೆಡ್. ಫಿಲ್ಟರ್ಸ್ ಇರಲಿಲ್ಲ ಅನ್ಸುತ್ತಾಗ? ಹಾಂ, ಎಕ್ಸಾಕ್ಟ್ಲಿ, ಫಿಲ್ಟರ್ಸ್ ಇಲ್ಲ ಅವಾಗ. ಸೊ ಇಟ್ ವಾಸ್ ನಾಟ್ ಮೈ ಪ್ಲ್ಯಾನ್. ಐ ಡಿಂಟ್, ಬಿಕಾಸ್ ನಾನು ನೋಡಿದೆ ನನ್ನ ಸಿಸ್ಟರ್ನ ಅಪ್ಪನ ಸ್ಟ್ರಗಲ್ ಮಾಡೋದು ನಾನು ನೋಡಿದೆ. ಸೊ ಐ ವಾಸ್ ನಾಟ್ ವೆರಿ ಇಂಟ್ರೆಸ್ಟೆಡ್. ಐ ವಾಂಟೆಡ್ ಟು ಗೋ ಇನ್ bank examination. I wanted to be a bank employee. I don't know what I wanted to be. I forgot also what I actually wanted to be. But I mean, I did my first film only to ಯಾವ್ದಾದ್ರು ಕ್ಲಾಸ್ ಅಟೆಂಡ್ ಆಗಿದ್ದಿದ್ದು ನೀವು ಆ್ಯಕ್ಟಿಂಗ್ ವಿಚಾರದಲ್ಲಿ? ಟ್ರೈನಿಂಗ್ ಇದ್ದದ್ದು ಬರೀ ನೋಡಿ? Cinema has been my school. Cinema has been my school. I started my first film when I was 16. ಸೊ ಅದಕ್ಕೆ ಜಾಸ್ತಿ ಟೈಮ್ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಬಟ್ ಐ ಸ್ಟಾರ್ಟೆಡ್ ವೆರಿ ಅರ್ಲಿ. 16 ಇಸ್ ವಾಟ್ ಏಜ್? ಇಟ್ಸ್ ಅ ಟೀನೇಜ್. ಸೊ ಐ ಮೀನ್ ಕ್ಲಾಸ್ ಅವಾಗ ಮಾಡಲಿಲ್ಲ ನಾನು. ಬಟ್ ಹೋಗ್ತಾ ಹೋಗ್ತಾ ಫಿಲ್ಮ್ಸಲ್ಲಿ ನಾನು ಕಲ್ತಿದ್ದೆ ಎಲ್ಲ. ಆಮೇಲೆ 2021 ನಾನು ಫಸ್ಟ್ ಪ್ರಾಪರ್ ಆ್ಯಕ್ಟಿಂಗ್ ವರ್ಕ್ಶಾಪ್ ಮಾಡಿದೆ. ದಟ್ಸ್ ಆಫ್ಟರ್ ಅವನೇಶ್ ಶಿವನಾರಾಯಣ್ ಆಲ್ಸೋ. ಹೀರೋ ಅಂತ ಬಂದರೆ ಕನ್ನಡ, ತಮಿಳು, ತೆಲುಗು ಇನ್ನೊಂದು ಲೆವೆಲ್ಗೆ ಹೋಗ್ತಿದೆ ಇದು ಇಂಡಸ್ಟ್ರಿ. ಇದ್ರ ಬಗ್ಗೆ ಯಾರಿಗೂ ಅನುಮಾನಗಳಿಲ್ಲ. ಶಾನ್ವಿಗೆ ಏನಾದರೂ ಈ ಥರದೊಂದು ಹೀರೋ ಜೊತೆ ನಾನು ಮಾಡಬೇಕು? ಅಫ್ಕೋರ್ಸ್ ನೀವು ಮಾಡಿದವರಿಗೆ ದೊಡ್ಡ ಹೀರೋ ಆಗಿದ್ರೆ ಬೇರೆ ವಿಚಾರ. ಹಾಂ, ಅಫ್ಕೋರ್ಸ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದೆಮ್. ಆಮೇಲೆ ಇಟ್ಸ್ ಅ ನೆವರ್ ಎಂಡಿಂಗ್, ಇಟ್ಸ್ ಅನ್ ಓಷನ್. ತುಂಬ ಜನ ಇದ್ದಾರೆ. I definitely like, I don't mind working with the same people I worked also. Okay. Like why not work with Yash again? Why not work with anybody, Rakshit? Why not work with them again? With someone I want to work with, Sivakarthikeyan in Tamil. Okay. ಕನ್ನಡದಲ್ಲಿ ನಮ್ಮ ಸುದೀಪ್ ಸರ್ ಜೊತೆ ನಾನು ಇನ್ನೂ ಸಿನಿಮಾ ಮಾಡಲಿಲ್ಲ. ಒಪ್ಪಿ ಸರ್ ಜೊತೆ ಒಂದನ್ನು ಮಾಡಿದ್ದೀನಿ. ಬಟ್ ಐ ಡೋಂಟ್ ನೋ ವೆನ್ ಇಟ್ಸ್ ರಿಲೀಸಿಂಗ್ ಆರ್ ವಾಟ್. ಆ್ಯಂಡ್ ಐ ವಾಂಟ್ ಟು ಡೂ ಅ ಫಿಲ್ಮ್ ವಿತ್ ಹಿಮ್ ಅಗೇನ್. ಏನು ಎಕ್ಸ್ಪೀರಿಯನ್ಸ್ ನೀವು ಉಪೇಂದ್ರ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅಥವಾ ಸುದೀಪ್ ಜೊತೆ ಮಾಡಬೇಕು ಅಂತ ಯಾಕೆ ಅನ್ಸುತ್ತೆ ನಿಮಗೆ? ಬಿಕಾಸ್ ದೇ ಕಮ್ ವಿತ್ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್. ಅವ್ರ ಜೊತೆ ತುಂಬ ಕಲಿಯೋಕ್ಕೆ ಇದೆ. ಐ ವರ್ಕ್ ವಿತ್ ನ್ಯೂ ಪೀಪಲ್ ಆಲ್ಸೋ. ಐ ವರ್ಕ್ ವಿತ್ decent experienced people also. But to work with them, they come with a good bank of films, and direction also. Opi sir has also directed. So ನಾನು ಒಂದು ಕೆಲಸ ಮಾಡ್ತೀನಿ. If I go on the set, I don't like going to the caravan and sitting. I like to sit and observe. And just to look at them. ಬೇರೆ ಶೂಟ್ ಆಗ್ತಿದ್ರು ನೋಡ್ತಾ ಕೂತಿರ್ತೀರಿ ನೀವು? Yeah. Okay. I like sitting and observing because like I said, I like to learn. ನಾನು ಕ್ಲಾಸ್ ಅಟೆಂಡ್ ಮಾಡಲಿಲ್ಲ ಅಲ್ವಾ ಆ್ಯಕ್ಟಿಂಗ್. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಬಿ, ಇಟ್ಸ್ ಅ ಕ್ಲಾಸ್ ಫಾರ್ ಮಿ. ಓಕೆ. ಆ್ಯಂಡ್ ಸುದೀಪ್ ಸರ್ ಇಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. every gesture of his one body movement, finger movement is also calculated. Now that to observe that and to learn that, it's a school, for me. Okay. So why not work with them? ಫೈನ್. ಈಗ ನೆಕ್ಸ್ಟ್ ಅಂತ ಬಂದಾಗ ನಮ್ಮವರೆಲ್ಲ ಹಾಲಿವುಡ್ ಕಡೆ ನೋಡ್ತಾರೆ, ಅದರ ಇನ್ಸ್ಪಿರೇಷನ್ ತಗೊಳ್ತಾ ಇದ್ದಾರೆ. ಹಾಲಿವುಡ್ ಸ್ಟಂಟ್ ಡೈರೆಕ್ಟರ್ಗಳನ್ನು ನಮ್ಮಲ್ಲಿ ಕರೆಸೋದು ನಮ್ಮ ಮೂವಿಗಳಿಗೆ. ಅಂದರೆ ಒಂದು ರೀತಿಯಲ್ಲಿ ನಾವು ಕನ್ನಡ ಮೂವಿಯನ್ನು ಯಾವ ಒಂದು ಚೌಕಟ್ಟು ಒಳಗಡೆ ದಾಟಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿತ್ತೋ, ಅದನ್ನು ಆ ಥರ ಪ್ರೊಜೆಕ್ಟ್ ಮಾಡಲಾಗಿತ್ತೋ, ಅದರದ್ದು ಆಚೆ ನಾವು ದಾಟ್ತಾ ಇದ್ದೀವಿ ಅಂತ ಹೇಳಿ.
ಕರೆಕ್ಟ್. ಈ ಎಕ್ಸ್ಪೀರಿಯನ್ಸ್ಗಳಿಗೆ ನಮ್ಗೆ ಬಹಳ ಖುಷಿ ಆಗುತ್ತೆ ಕನ್ನಡಿಗರಾಗಿ. ಅಂದರೆ ನಮ್ಮಲ್ಲಿ ಟ್ಯಾಲೆಂಟ್ ಇರಲಿಲ್ಲ ಅಂತ ಆಗಲಿ ಅಥವಾ ನಮಗೇನೋ ಸಿನಿಮಾ ಮಾಡೋದು ಗೊತ್ತಿರಲಿಲ್ಲ ಅಂತ ಆಗಲಿ ಅಲ್ಲ, ಪ್ರತಿಯೊಬ್ಬರಿಗೂ ಒಂದು ಬೂಮ್ ಅನ್ನೋ ಒಂದು ಪೀರಿಯಡ್ ಬೇಕಾಗುತ್ತೆ. 100%. ಅದು ಬಜೆಟ್ ಕಾರಣಕ್ಕಾಗಿತ್ತೋ ಬೇರೆ ಕಾರಣಕ್ಕಾಗಿ ನಮ್ಗೆ ಗೊತ್ತಿಲ್ಲ. 2 ಮೂವಿಗಳು ದೊಡ್ಡ ಮಟ್ಟದಲ್ಲಿ ಆದ ಮೇಲೆ ನಮ್ಮ ಇಂಡಸ್ಟ್ರಿಯನ್ನು ನೀವು ಬೇರೆ ಕಡೆ ಟ್ರಾವೆಲ್ ಮಾಡಿದಾಗ ನೋಡೋ ರೀತಿ ಬೇರೆ ಆಗಿದೆಯಾ? 100% ಟೋಟಲಿ ಚೇಂಜ್ ಆಗಿದೆ. ಎಷ್ಟು ಹೆಮ್ಮೆ ಆಗ್ತಾ ಇದೆ ನನಗೆ. ಟು ಅರ್ಲಿಯರ್ ಕನ್ನಡ ಇಂಡಸ್ಟ್ರಿ ಅಂದರೆ ಐ ಆಮ್ ಅ ಪಾರ್ಟ್ ಆಫ್ ಅ ಕನ್ನಡ ಇಂಡಸ್ಟ್ರಿ. ದೇ ಯೂಸ್ ಟು ಇಟ್ಸ್ ನಾಟ್ ಅ ಗುಡ್ ಫ್ಯಾಕ್ಟ್ ಬಟ್ ದೇ ಯೂಸ್ ಟು ಲುಕ್ ಡೌನ್ ಅಪಾನ್ ದ ಇಂಡಸ್ಟ್ರಿ. ಐ ಯೂಸ್ ಟು ಅವಾಯ್ಡ್, ನಾನು ಯುನೋ ಆಫ್ಟರ್ ಅವಾರ್ಡ್ಸಲ್ಲಿ ಆಫ್ಟರ್ ಪಾರ್ಟೀಸಲ್ಲಿ ನಾನು ಹೋಗೋಕ್ಕೆ ಅವಾಯ್ಡ್ ಮಾಡ್ತಾ ಇದ್ದೆ ಬಿಕಾಸ್ ದೇ ಯೂಸ್ ಟು ಲುಕ್ ಡೌನ್ ಅಪಾನ್ ದ ಕನ್ನಡ ಇಂಡಸ್ಟ್ರಿ. ಆ್ಯಂಡ್ ಬಿಕಾಸ್ ಆ ಲೆವೆಲ್ದು ಸಿನಿಮಾ ಏನೂ ಬರ್ತಾ ಇಲ್ಲ ಅವಾಗ. ಬಟ್ ದ ವೇ ದೇ ಟಾಕ್ ಅಬೌಟ್ ಇಟ್ ನೌ is very good. They want technicians from here, they want actors from here. ತಮಿಳ್ ಇಂಡಸ್ಟ್ರಿಯಲ್ಲಿ ತುಂಬ ಜನ ಇಲ್ಲಿಂದ ಶಿವರಾಜ್ ಕುಮಾರ್ ಸರ್ ಹೋಗ್ತಾ ಇದ್ದಾರೆ. ಇಲ್ಲಿಂದ ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್, DOPs, ಈವನ್ ದ ಫಿಲ್ಮ್ಸ್ ಆರ್ ಕಮಿಂಗ್, ದೇ ಆರ್ ಶೂಟಿಂಗ್ ಹಿಯರ್ ಇನ್ ಕರ್ನಾಟಕ. ಸೊ ಅದು ದೊಡ್ಡ ಚೇಂಜ್ ಇದೆ. ನನಗೆ ತುಂಬ ಹೆಮ್ಮೆ ಇದೆ. ಬಟ್ ದಿಸ್ ಇಸ್ ನಾಟ್ ಗುಡ್ ಆನ್ ದೇರ್ ಪಾರ್ಟ್ ಟು ಲುಕ್ ಡೌನ್ ಅಪಾನ್ ಅನ್ ಇಂಡಸ್ಟ್ರಿ. ಎವ್ರಿಬಡೀಸ್ ಟೈಮ್ ಕಮ್ ಅಲ್ವಾ. ಈಗ ತೆಲುಗು ಇಂಡಸ್ಟ್ರಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಟ್ಸ್ ತಮಿಳ್ ಟುಮಾರೋ, ಇಟ್ಸ್ ಕನ್ನಡ ಟುಡೇ, ಇಟ್ಸ್ ಮಲಯಾಳಂ ಟುಮಾರೋ. ಇದು ಚೇಂಜ್ ಆಗ್ತಾ ಇರುತ್ತೆ. ಇಟ್ಸ್ ಟುಡೇಸ್ ಯೋರ್ ಟೈಮ್, ಟುಮಾರೋ ವಿಲ್ ಬಿ ಮೈ ಟೈಮ್. ಸೊ ದ್ಯಾಟ್ ಅಂಡರ್ಸ್ಟ್ಯಾಂಡಿಂಗ್ ಹ್ಯಾಸ್ ಕಮ್ ನೌ. ಹ್ಯಾಪಿ ಟೈಮ್ ಅಂದರೆ ಯಾವ್ದು ನಿಮಗೆ? ಮನೆಯಲ್ಲಿ ಶೂಟಿಂಗ್ ಇಲ್ಲ, ಹ್ಯಾಪಿ ಟೈಮ್ ಏನು ಮಾಡ್ತಾರೆ ಶಾನ್ವಿ ಅಂತ ಹೇಳಿ ಎಷ್ಟೊಂದು ಜನಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ ಇದು. ಲೈಕ್ ಯು ಸೆಡ್, ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ನಾನು ಜಾಸ್ತಿ ಟೈಮ್ ಮನೇಲಿ ಇರಲ್ಲ. ಓಕೆ. ಮನೆ ಫ್ಯಾಮಿಲಿನ ತಗೊಂಡು ನಾನು ಹೋಗ್ತೀನಿ ಆ ಥರ. ಐ ಲವ್ ಟ್ರಾವೆಲಿಂಗ್ ಬಿಕಾಸ್ ಐ ಫೀಲ್ ದ ಟೈಮ್ ಇಸ್ ಶಾರ್ಟ್. ವಿ ಶುಡ್ ಜಸ್ಟ್ ಎಕ್ಸ್ಪ್ಲೋರ್. ಬಟ್ ಇಫ್ ಐ ಆಮ್ ನಾಟ್ ಟ್ರಾವೆಲಿಂಗ್, ಐ ಆಲ್ಸೋ ಡೋಂಟ್ ಮೈಂಡ್ ಲೈಕ್ ಸಿಟ್ಟಿಂಗ್ ಆನ್ ದ ಕೌಚ್ ಫುಲ್ ಡೇ ಆ್ಯಂಡ್ ವಾಚಿಂಗ್ ಸಮಥಿಂಗ್ ಆನ್ ದ TV. ಅದು ಇಷ್ಟ ನನಗೆ. ಸೊ ಇಟ್ ಡಿಪೆಂಡ್ಸ್ ಆನ್ ಮೈ ಮೂಡ್. ಓಕೆ. ಬೆಸ್ಟ್ ದೀಪಾವಳಿ ಸೆಲೆಬ್ರೇಷನ್ ನೀವು ಆಗಿದ್ದು ನಾನು ಮರೆಯೋಕ್ಕೆ ಆಗಲ್ಲ ಆ ಥರ ದೀಪಾವಳಿ? ಯಾ. ಸೊ ವೆನ್ ಐ ವಾಸ್ ಯಂಗ್, pretty, I think maybe 13-14 years. My dad was alive that time and we were celebrating in the same Varanasi house which I was talking. So ದೊಡ್ಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಲೈಕ್ ಫುಲ್ ಇಡೀ ಕುಟುಂಬ, everybody from far relatives also were there at home. And it's a good thing, it was a good celebration, but one incident ಆಯಿತು which was not good incident, but I remember that incident. So it was, there's this bomb, no, which is wrapped in green thread. Yes. ಈ ಕಡೆ ಎಲ್ಲ ಆಟಮ್ ಬಾಂಬ್ ಅಂತ ಅಯ್ಯೋ, ಆಟಮ್ ಬಾಂಬ್ only it is. ಓಕೆ. ಸೊ ಆಟಮ್ ಬಾಂಬ್ ನನಗೆ ಗೊತ್ತಾಗಲಿಲ್ಲ. ಬೇಸಿಕಲಿ somebody kept it here and I was standing here and it just it just burst here. I was not able to hear for 2-3 days. My eyes were like all like this halogen, like it was blur. Okay. For at least 3-4 hours and I was not able to hear for 3-4 days. So that was by the end of the celebration. So ತುಂಬ ಎಂಜಾಯ್ ಮಾಡಿದ್ದೀನಿ. ಆಮೇಲೆ ಇದಾಯಿತು. Okay. And it became a scary house. So yeah, this is one of the incidents. It was the good and the bad at the same time. Okay. ಅಪ್ಪ ಇಲ್ಲದ ದೀಪಾವಳಿ ತುಂಬ ಮಿಸ್ ಮಾಡ್ಕೋತೀರಿ ಅಂತ ಕಾಣುತ್ತೆ ಅಪ್ಪನ್ನ. ಅಪ್ಪ ಇಲ್ಲದ ದೀಪಾವಳಿ ಯಾವುದು ಬೆಟರ್ ಇದೆ? ಹಾಗಲ್ಲ, ಅಂದರೆ ಅಪ್ಪನ ಕಳ್ಕೊಂಡ ಮೇಲೆ ನಿಮ್ಗೆ ಹಬ್ಬಗಳು ಬಂದಾಗ ಅದೆಷ್ಟು ಪೈನ್ಫುಲ್ ಇರುತ್ತೆ. ಎಲ್ಲೋ ಒಂದು ಸಮ್ವೇರ್ ಅದ ಕಾರ್ನರ್ ಆಫ್ ದಿ. ಆನೆಸ್ಟ್ಲಿ ಅದು ತುಂಬ ಟೈಮ್ ಆಯಿತು ಅವ್ರನ್ನ ಹೋಗಿ. ಇಟ್ಸ್ ಬೀನ್ 15 years, 15 odd years. ಅಂದರೆ ನೀವು ಹೆಚ್ಚು ಕಡಿಮೆ ನೀವು ಇಂಡಸ್ಟ್ರಿಗೆ ಬರೋ ಟೈಮ್ಗೆ ಅದಕ್ಕೆ 1 year ಮುಂಚೆ, 1-2 years ಮುಂಚೆ. ಸೊ I mean we got used to it, but we miss it. Like we miss him always. There's one person missing in the house always. Okay. So it's not painful anymore, but we miss him. Okay. It used to be very painful because I was very close to him. ಏನಾಗಿದ್ರು ಅಪ್ಪ? ಏನಾಗಿದ್ರು ಅಪ್ಪ ನಂತರ ಏನು ವರ್ಕ್ ಮಾಡ್ತಿದ್ರು? ಅಪ್ಪ ಯಾವ ಫೀಲ್ಡಲ್ಲಿ ಇದ್ರು? ಸೊ ಅವ್ರದ್ದು ಟ್ರಾವೆಲ್ ಏಜೆನ್ಸಿ ಇದ್ದು ಅವಾಗ, ವಿಚ್ ಹಿ ಲೆಫ್ಟ್ ಅಂಡ್ ಹಿ ಕೇಮ್ ಟು ಬಾಂಬೆ. ಸೊ ಅದು ದೊಡ್ಡ ಸ್ಯಾಕ್ರಿಫೈಸ್ ಅವ್ರದ್ದು, ಟು ಲೀವ್ ಅ ಬಿಸ್ನೆಸ್ ಅಂಡ್ ಟು ಕಮ್ ಟು ಬಾಂಬೆ ಅಂಡ್ ಸ್ಟ್ರಗಲ್ ಫಾರ್ ಇಯರ್ಸ್. ಆ್ಯಂಡ್ ಹಿ ವಾಸ್ ಆಲ್ಸೋ ಲೈಕ್, ಅವ್ರದ್ದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಆ್ಯಕ್ಟಿಂಗಲ್ಲಿ, ಸಿಂಗಿಂಗಲ್ಲಿ. ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. So yeah, I think it's because of him that we are here.
somewhere. Yeah. ನೀವೊಂದು ಮೂವಿನ ಆಯ್ಕೆ ಮಾಡಿಕೊಳ್ಳುವುದು, ಯಾರೇ ಹೊಸಬ ನಿರ್ದೇಶಕ ಬರಲಿ, ಕತೆ ತುಂಬ ಚೆನ್ನಾಗಿದೆ, ನಂಗೆ ಬಹಳ ಇಷ್ಟ ಆಯಿತು ಅನ್ನೋ ಕಾರಣಕ್ಕೆ ಪ್ರೊಡಕ್ಷನ್ ಹೌಸ್ ಬಹಳ ದೊಡ್ಡದಿದೆ, ದೊಡ್ಡ ಪ್ರೊಡಕ್ಷನ್ ಹೌಸು, ನಂಗೆ ಒಂದು ಒಳ್ಳೆ ಸಂಭಾವನೆ ಸಿಗುತ್ತೆ, ದೊಡ್ಡ ಹೀರೋ ಇದ್ದಾನೆ, ದೊಡ್ಡ ಪ್ರೊಡಕ್ಷನ್ ಹೌಸು ಇದೆ, ನಾನು ಅದಕ್ಕೋಸ್ಕರ ಆಯ್ಕೆ ಮಾಡ್ಕೋತೀನಿ, ಯಾವುದಿದ್ರಲ್ಲಿ ಅಂತ? ಸೆಕೆಂಡ್ ಆಪ್ಷನ್ ನಾನು ಮೊದಲಿಂದ ಆಲ್ಮೋಸ್ಟ್ 7-8 ಇಯರ್ಸ್ ನಾನು ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡಿದ್ದೀನಿ. ಬಿಕಾಸ್ ವೆನ್ ಯುವರ್ ನಮ್ಮ ಹೊಸ ಲೈಕ್ ಇನ್ ದ ಬಿಗಿನಿಂಗ್ ಆಫ್ ಆರ್ ಕರಿಯರ್ ಆ ಥರ ನಾವು ಚೂಸ್ ಮಾಡಬೇಕು. ಓಕೆ. ಬಿಕಾಸ್ ದೊಡ್ಡ ಪ್ರೊಡಕ್ಷನ್ ಆದರೆ ನಿಮಗೆ ಪಿ ಆರ್ ಚೆನ್ನಾಗಿ ಸಿಗುತ್ತೆ, ಜನ ನಿಮಗೆ ಗೊತ್ತಾಗುತ್ತೆ, ಜನಗೆ ರೀಚ್ ಜಾಸ್ತಿ ಇರುತ್ತೆ. ದೊಡ್ಡ ಹೀರೋ ಜೊತೆ ಕೆಲಸ ಮಾಡಿದ್ರೆ ಯುವರ್ ರೀಚ್ ವಿಲ್ ಇನ್ಸ್ಟೆಂಟ್ಲಿ. ಐ ಆಮ್ ಸ್ಟಿಲ್ ನೋನ್ ಫಾರ್ ಮಾಸ್ಟರ್ ಪೀಸ್. ಸೊ ಇನ್ ದ ಬಿಗಿನಿಂಗ್ ಆಫ್ ಆರ್ ಕರಿಯರ್ ಆ ಸೆಕೆಂಡ್ ಆಪ್ಷನ್ ನಮಗೆ ಬೆಟರ್ ಆಗುತ್ತೆ. ಬಟ್ ಹೋಗ್ತಾ ಹೋಗ್ತಾ ಆ ಬ್ಯಾಲೆನ್ಸ್ ಮಾಡಬೇಕು. ಕಥೆ ಚೆನ್ನಾಗಿ ಇರಬೇಕು, ಕಥೆ ಮೇಲೆ ಫೋಕಸ್ ಆಗಲೇಬೇಕು, ಬರಲೇಬೇಕು. ಇಲ್ಲಾಂದರೆ ನಿಮ್ಮ ಓವರ್ ಆಲ್ ಲೈಫ್ ಸ್ಪ್ಯಾನ್ ಆಫ್ ಅನ್ ಆ್ಯಕ್ಟರ್ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಟುಡೇ ಇಫ್ ಐ ಆಮ್ whatever time I started in 16, and since 13 years if I'm acting, trust me, ನಾನು ಕಥೆ ಮೇಲೆ ಫೋಕಸ್ ಮಾಡಿದ್ರೆ in as long as I can work. Okay. ಬಟ್ ದೊಡ್ಡ ಹೀರೋ ದೊಡ್ಡ ಪ್ರೊಡಕ್ಷನ್ ಹೌಸ್ನ ಟಾರ್ಗೆಟ್ ಮಾಡಿದ್ರೆ ಬರೀ 10 years ಮ್ಯಾಕ್ಸಿಮಮ್ ಹೀರೋಯಿನ್ಸ್ ಕೆಲಸ ಮಾಡ್ತಾರೆ. Otherwise it will become less. Okay. Then probably you will get married and people will have that talk, arey she's getting married now, she might not work, this and that. But ಒಬ್ಬ ಆಕ್ಟರ್ ಆಗಿ ನೀವು ಪ್ರೋಗ್ರೆಸ್ ಮಾಡಿದ್ರೆ, ಕಥೆ ಮೇಲೆ ಫೋಕಸ್ ಮಾಡಿದ್ರೆ, people will cast you for the roles, for the characters, and that's longevity. ಪೇಮೆಂಟ್ ಕಾಂಪ್ರಮೈಸ್ ಆಗಿಬಿಡ್ತೀರಾ ನೀವು? ಕತೆ ಚೆನ್ನಾಗಿದೆ, ಸ್ವಲ್ಪ ಮಾಡಿ, ಅಷ್ಟು ಪೇಮೆಂಟ್ ಇಲ್ಲ, ಇಷ್ಟು ಕೊಡೋಕ್ಕಾಗುತ್ತೆ. ಕಥೆ ತುಂಬ ಚೆನ್ನಾಗಿದ್ರೆ ಎನಿ ಆಕ್ಟರ್ ವಿಲ್ is okay to sacrifice a little. It should not be ಅದು ತುಂಬ ಜಾಸ್ತಿ ಡಿಫ್ರೆನ್ಸ್ ಇರಬಾರ್ದು. ಇಟ್ ಬಿಕಮ್ಸ್ ನಾವು ಸೆಟ್ ಅಲ್ಲಿ ಹೋಗೋಕ್ಕೆ ನಮಗೆ ಮೋಟಿವೇಶನ್ ಏನು ಸೇಲ್ ಸಿಗುತ್ತೆ ಎಲ್ರಿಗೂ, ದುಡ್ಡು ಅಂದರೆ ಮೋಟಿವೇಶನ್ ಇದೆ. ಸೊ ಇಟ್ ಶುಡ್ ನಾಟ್ ಬಿ ಟೂ ಬ್ಯಾಡ್ ಆಲ್ಸೋ, ಬಟ್ ಸ್ವಲ್ಪ ಇಲ್ಲಿ ಆದರೆ ನೋ ಪ್ರಾಬ್ಲಮ್. ಈಗ ಒಂದೊಂದು ಹೀರೋಗೆ ಒಂದು ಸಿನಿಮಾ 100 days ಆಯಿತು, ಹಿಟ್ ಆಯಿತು ಅಂತ ಹೇಳಿದ್ರೆ, ಹೀರೋ ಒಬ್ಬನಿಗೆ ಕನಿಷ್ಠ 10 years ಅವನಿಗೆ ಲೈಫ್ ಸಿಗುತ್ತೆ ಅಂತ, ಸ್ಕ್ರೀನಲ್ಲಿ 10 years ಅವ್ನ ಲೈಫ್ ಸಿಗುತ್ತೆ ಅಂತ. ಒಂದಷ್ಟು ಮೂವಿ ಬರುತ್ತೆ, ಇಮಿಡಿಯೇಟ್ ಸೈನ್ ಮಾಡಿ, ಯಾವ್ದು ಏನೇ ಹೀರೋ, ಎಲ್ಲ ಹೀರೋಗಳು ನಾವು ನೋಡಿದ್ದೀವಿ, ಸೈನ್ ಮಾಡಿಬಿಡ್ತಾರೆ. ಆ ಟೈಮ್ಗೆ ಏನಾಗುತ್ತೆ ಅಂದರೆ ಅವನು ತುಂಬ ಸ್ಟ್ರಗಲ್ ಮಾಡಿ ಬಂದಿರ್ತಾನೆ. ಯಾವುದೋ ಒಂದು ಅದರಲ್ಲೂ ಒಂದು ಫಸ್ಟ್ ಮೂವಿ ಅಕಸ್ಮಾತ್ ಹಿಟ್ ಆಗಿಬಿಡ್ತು ಅಂತ ಹೇಳಿದ್ರೆ 10 ವರ್ಷಕ್ಕಂತೂ ಮೋಸ ಇಲ್ಲ, ಅಟ್ಲೀಸ್ಟ್ 7-8 yearsಗಂತೂ ಒಂದು ಮೋಸ ಇಲ್ಲ. ಹೀರೋಯಿನ್ ವಿಚಾರದಲ್ಲಿ ಹಿಟ್ ಅಂದರೆ ಯಾವುದು? ಆ ಹೀರೋ ಹಿಟ್ ಆಗಿರೋ ಮೂವಿಲಿ ನಾನು ಇದ್ದೆ ಅನ್ನೋ ಕಾರಣಕ್ಕೆ ನಿಮ್ಗೆ ಆಪರ್ಚುನಿಟಿ ಜಾಸ್ತಿ ಆಗುತ್ತಾ, ನಿಮ್ಮ ಪರ್ಫಾರ್ಮೆನ್ಸಿಂದ ಜಾಸ್ತಿ ಆಗುತ್ತಾ, ನಿಮ್ಮ ರೋಲ್ ಏನು ಬರುತ್ತೆ ಅದರಲ್ಲಿ? ಖಂಡಿತ ಫಸ್ಟ್ ಇಸ್ ಇಲ್ಲಿ ಅನ್ಫಾರ್ಚುನೇಟ್ಲಿ ಒಂದು ಫಿಲ್ಮ್ ಹಿಟ್ ಆದರೆ ದೇ ಸೇ ಇಟ್ಸ್ ಬಿಕಾಸ್ ಆಫ್ ದ ಆ್ಯಕ್ಟರ್ ಆ್ಯಂಡ್ ದ ಸ್ಕ್ರಿಪ್ಟ್. ಒಂದು ಫಿಲ್ಮ್ ಫ್ಲಾಪ್ ಆದರೆ ದೇ ಸೇ ಇಟ್ಸ್ ಬಿಕಾಸ್ ಆಫ್ ದ ಹೀರೋಯಿನ್. ಬ್ಯಾಡ್ ಲಕ್. ಸೊ ಅದು ಇಟ್ಸ್ ಜಸ್ಟ್ ಆರ್ಥೋಡಾಕ್ಸ್ ಮೈಂಡ್ ಸೆಟ್. ಓಕೆ, ಸೇಮ್ ಫಿಲ್ಮ್ ವೆನ್ ಇಟ್ ಬಿಕಮ್ಸ್ ಹಿಟ್ you can also say that this girl is lucky. So it's an old orthodox mindset which is also changing. Okay. But I think it's very important to have a hit. Nothing beyond success. Success is the ultimate. No arguments if it's success. So you do character, you get character, but till you're getting success, everything is set. Okay. ಎಷ್ಟು ಮೂವಿ ಅವಕಾಶ ಸಿಗುತ್ತೆ ಒಂದು ಮೂವಿ ಸಕ್ಸಸ್ ಆದರೆ ಹೀರೋಯಿನ್ ಒಬ್ಬರಿಗೆ? At least 3. At least 3 movies. ಬಿಗ್ ಬ್ಯಾನರು ಸಿಗಬಹುದು, yes, 100%. ಚಾನ್ಸು ಸಿಗಬಹುದು, 100%. ಓಕೆ. ಈ ಪೇಮೆಂಟ್ ಬಗ್ಗೆ ಎಲ್ಲ ಸಂಭಾವನೆ ಬಗ್ಗೆ ಮಾತಾಡ್ತಾರೆ. ಹೀರೋಗೊಂಥರ ಟ್ರೀಟ್ ಮಾಡ್ತಾರೆ, ಹೀರೋಯಿನ್ಗೊಂಥರ ಟ್ರೀಟ್ ಮಾಡ್ತಾರೆ ಅಂತ ಬಂದಾಗ, ಹೀರೋ ಆ ಸಕ್ಸಸ್ ಕೊಡ್ತಾನೆ, ಹೀರೋ ಆಡಿಯನ್ಸ್ ಪುಲ್ ಮಾಡ್ತಾನೆ ಅವನು, ಬಟ್ ಹೀರೋಯಿನ್ ಮಾಡಿಬಿಡ್ತಾರ ಅಂತ ಹೇಳ್ತಾರೆ. ಬಟ್ ಒಂದು ಮೂವಿನ ಒಂದು ಪ್ಯಾಕೇಜ್ ಆಗಿ ನಾವು ನೋಡಿದಾಗ ಹೀರೋಯಿನ್ನು ಬೇಕಲ್ಲ, ಅಲ್ಲಿ ಹೀರೋಯಿನ್ದು ರೋಲ್ ಇರುತ್ತಲ್ಲ. ಬಟ್ ಪೇಮೆಂಟ್ ಅಂತ ಬಂದಾಗ ತುಂಬ ಗ್ಯಾಪ್ ಆಯ್ತಾ ಅಂತ. ಬಟ್ ಹೀರೋಯಿನ್ ಇಟ್ಸ್ ಅ ಡಿಫ್ರೆಂಟ್ ಡಿಸ್ಕಷನ್. ಬಟ್ ಟೆಲ್ ಮಿ ಒನ್ ಥಿಂಗ್, ಈ ಥರ ಒಂದು ಫಿಲ್ಮಲ್ಲಿ ಹೀರೋಯಿನ್ ಇಲ್ಲ ಅಂದರೆ, ಹೀರೋ ದೊಡ್ಡ ಹೀರೋ ಇದ್ದಾರೆ, ಹೀರೋಯಿನ್ ಇಲ್ಲ, ಜನ ಹೋಗ್ತಾರೆ. ಓಕೆ. ಒಂದು ಫಿಲ್ಮಲ್ಲಿ ದೊಡ್ಡ ಹೀರೋಯಿನ್ ಇದ್ದಾರೆ, ಹೀರೋ ಇಲ್ಲ, ಜನ ಹೋಗಲ್ಲ. ಕರೆಕ್ಟ್. ಪ್ರಾಕ್ಟಿಕಲ್ ಇದು. ಓಕೆ.
So they are not right when they say, they are not wrong when they say that ಜನನ ಹೀರೋ ಪುಲ್ ಮಾಡ್ತಾರೆ. It's an audience problem also. Okay. Audience will go if the hero is there. Can audience change that mindset? ಹ್ಞೂ The moment audience start going for a heroine film, it will change. ಓಕೆ. But ಅದು ಮಾಡೋಕ್ಕೆ audience, I will put this blame to audience. ಧೈರ್ಯ ಬರಲ್ವಲ್ಲ ಮೇಡಮ್ ಅದು. ಈಗ ಅದು ಒಂಥರ ಒಂದೊಂದು ಸೂತ್ರ ಥರ, ಒಂದು ಫಾರ್ಮುಲಾ ಥರ ವರ್ಕ್ ಆಗ್ತಿರುತ್ತೆ. ಅದೇ ಕಷ್ಟ. ಈಗ ಮಹಿಳಾ ಪ್ರಧಾನ ಚಿತ್ರ OTT ಅಲ್ಲಿ ನೋಡ್ತಾರೆ. ಹಾಂ, OTT ಅಲ್ಲಿ ನೋಡ್ತಾರೆ, ಥಿಯೇಟ್ರಿಗೆ ಬರಲ್ಲ. ಥಿಯೇಟ್ರಿಗೆ ಬರಲ್ಲ. ನನ್ನ ಫಿಲ್ಮ್ ಕಸ್ತೂರಿ ಮೆಹಲ್, ವೆರಿ ಬಿಗ್ ಫ್ಲಾಪ್ ಆನ್ ದ ಥಿಯೇಟರ್. ಓಕೆ. Nobody knows it came and it went. ಕರೆಕ್ಟ್. You see the views on the YouTube. It's massive. It's more than any of my big films. So why people watch it on the YouTube, on the OTT, but not on the in the theaters? So practically talking, if I'm a producer, I'll bet on the heroes. ಹೀರೋ. ಓಕೆ. Because audience is coming to watch heroes. ಬಟ್ ನಂಗೆ ನಿಜ ಮಾತಾಡ್ತೀರಾ, ಅದು ಖುಷಿ ಆಯಿತು ಮೇಡಮ್. ಕೆಲವು ಡಿಫೆಂಡ್ ಮಾಡ್ಕೊಂಡ್ಬಿಡ್ತಾರೆ ಇದನ್ನು. Practical, this is practical. Today's world, we cannot be like, go with the emotions only. I'll be the happiest if audience come to the theater to watch me. ಇದು ಹೇಗೆ ಅಂದರೆ, ನೀವು ಹೇಳ್ತಿರೋದು ಈ ಸೋಷಿಯಲ್ ಮೀಡಿಯಲ್ಲಿ ಏನಾಗುತ್ತೆ, ಏನೋ ಒಂದು ಫೋಟೋನೋ ಪೋಸ್ಟ್ ಮಾಡಿರ್ತೀರ, ನಿಮ್ಮದು ಅಚೀವ್ಮೆಂಟ್ ಪೋಸ್ಟ್ ಮಾಡಿರ್ತೀರ, ಒಂದೇನೋ ಒಂದು ಹ್ಯಾಪನಿಂಗ್ ಇಶ್ಯೂಸು ಏನೋ ಒಂದು ಹಾಕ್ತೀರ ನೀವು ಅಂದಾಗ ಸಾವಿರಾರು ಜನ ಬಂದು ನೋಡಿರ್ತಾರೆ. ಫೋಟೋ ಅನ್ನೋ ವಿಷಯದಲ್ಲಿ ನೋಡಿರ್ತಾರೆ, ಲೈಕ್ ಮಾಡಲ್ಲ. ಯಾಕೆ ಲೈಕ್ ಮಾಡ್ಬೇಕು ಇವ್ರಿಗೆ ಅಂತ ಹೇಳಿ. ಇನ್ನು ಕೆಲವರು ವಿಡಿಯೋ ಅಂತ ಬಂದಾಗ ವ್ಯೂಸಲ್ಲಿ ನಿಮಗೆ ಕೌಂಟ್ ಆಗುತ್ತೆ, ಕಮೆಂಟ್ ಹಾಕಲ್ಲ ಅವರು. ಸೊ ಇಲ್ಲೂ ಹಾಗೇನೆ, ಮೂವಿ ಕಸ್ತೂರಿ ಮಹಲ್ ಥಿಯೇಟ್ರಿಗೆ ಹೋಗಿ ನಾನು ನೋಡಲ್ಲ. ನನ್ನ ಮನೆಯಲ್ಲಿ ಬಂದರೆ, ಮೊಬೈಲಲ್ಲಿ ಬಂದರೆ ನಾನು ನೋಡ್ತೀನಿ ಅಂತೇಳಿ. ಆಗ ಶಾನ್ವಿ ಇಷ್ಟ, ಶಾನ್ವಿ ರೋಲ್ ಇಷ್ಟ, ಅದ್ರ ಬಗ್ಗೆ ಮಾತಾಡಿ, ಶಾನ್ವಿ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾಳೆ ಹೇಳಿ ಮಾತಾಡಲ್ಲ. ಇದು ಯಾಕೆ ಹೀಗೆ ಅಂತ. See, this goes deep. It is like, ಎಲ್ಲಿಂದ women, it's a man's world, people say. It's a man's world. Even audience, it's changing, but audienceಗೆ ಹೀರೋ ಬಗ್ಗೆ ಮಾತಾಡಿದ್ರೆ ಹೆಮ್ಮೆ ಇರುತ್ತೆ. ಹೀರೋಯಿನ್ಸ್ ಬಗ್ಗೆ ಮಾತಾಡೋಕ್ಕೆ ಅದು ಹೆಮ್ಮೆ ಇರಲ್ಲ. ಇಟ್ಸ್ ಲೈಕ್ ಒನ್ ಆಫ್ ದ ಥಿಂಗ್ಸ್. ತುಂಬ ಹೀರೋಯಿನ್ಗೆ ಫ್ಯಾನ್ ಇದ್ದಾರೆ ಮೇಡಮ್, ನೀವು ಅದನ್ನು ಯು ಕ್ಯಾನಾಟ್ ಡಿನೈ. ಐ ಕ್ಯಾನಾಟ್ ಡಿನೈ. ಟ್ರಸ್ಟ್ ಮೀ, ತುಮಕೂರಲ್ಲಿ ಈವನ್ ಟುಡೇ ಐ ಹ್ಯಾವೆಂಟ್ ಪ್ರಾಬ್ಲಿ ಗಿವನ್ one film in 2 years. ಈಗ ಕೂಡ ತುಮಕೂರಲ್ಲಿ ಎಷ್ಟು ಜನ ಫ್ಯಾನ್ ಇದ್ದಾರೆ. I am so happy and so grateful. They go only for my film, even if I'm alone in the film. Even if I'm shooting alone in the film. Okay. They'll go and watch my film. There are people, but 100 in 100 people, there will be 20 like that. Okay. But for heroes, there will be 80. So that's the ratio, and we can't deny that. But we have to bank on that 20 people. You know, we can't not make things for 20 ಎಲ್ಲ ಇಂಡಸ್ಟ್ರಿ ಪ್ರಾಬ್ಲಮ್ ಇದೆನಾ? ನೀವು ಎಲ್ಲ ಈಗ ಹಾಲಿವುಡ್ಡಲ್ಲಿ ಹೋದ್ರೂ ನಾನು ಇದನ್ನೇ ಹೇಳ್ತೀನಿ, ಬಾಲಿವುಡ್ಗೆ ಬಂದರೂ ಇದೇ ಮಾತು ನಾನು ಹೇಳ್ತೀನಿ, ಅಥವಾ ಇಲ್ಲ ಕೆಲವು ಇಂಡಸ್ಟ್ರಿಗಳಲ್ಲಿ ಮಾತ್ರ ಈ ಸಮಸ್ಯೆ ಇದೆಯಾ ಅಂತ? ಎಲ್ಲ ಇಂಡಸ್ಟ್ರೀಸಲ್ಲಿದೆ, 100% ಇದೆ. ಓಕೆ. ಕೆಲವು ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಕೆಲವಲ್ಲಿ ಸ್ವಲ್ಪ ಕಡಿಮೆ ಇದೆ. ಓಕೆ. Even for heroines to become big, to match the level of audience which male actors have. ಸೇಮ್ ದೊಡ್ಡ ಮೇಲ್ ಆ್ಯಕ್ಟರ್ಸ್ ಜೊತೆ 5 ಸಿನಿಮಾ ಆದಮೇಲೆ ನಿಮಗೆ ಆಡಿಯನ್ಸ್ ಸಿಗುತ್ತೆ. ಓಕೆ. ಸ್ಟಾರ್ಟಿಂಗಿಂದ ನಮಗೆ ಸಿಗಲ್ಲ. ಫಾರ್ ಎಕ್ಸಾಂಪಲ್, ಟುಡೇ ಐ ಆಮ್ ವೆರಿ ಹ್ಯಾಪಿ ದಟ್ ದ ಕೈಂಡ್ ಆಫ್ ಪುಲ್ ನಯನತಾರ ಆ್ಯಂಡ್ ಸಮಂತಾ ದೇ ಹ್ಯಾವ್. ಬಟ್ ಹೇಗೆ ಬಂದಿದೆ? ಇಟ್ ಹಸ್ ಕಮ್ ಆಫ್ಟರ್. ಸೂಪರ್ ಸ್ಟಾರ್ ಅಂತೆಲ್ಲ ಕರೀತಾರೆ ಅವ್ರಿಗೆ. They are, because they have the pull with the audience today. But how did that pull come? After doing so many films with such big actors. Correct. First film, super hit, super lady star, atara barala. So, unfortunately, that's the fact. I wish it changes. I wish people start seeing. But Hollywood alli adara illa. It's not like this in Hollywood. Okay. Scarlett Johansson and all, they have also done with big actors, but they have their solo films, they do massively well. Angelina Jolie. Anybody, all of them. Okay. So it is changing. ಅದು ಬರೀ ನಾನು ಒಂದು ಸೈಡ್ ತಗೊಂಡು ಆ ಥರ ಮಾತಾಡಲ್ಲ. ಇಟ್ ಈಸ್ ಚೇಂಜಿಂಗ್, ಬಟ್ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಟು ಚೇಂಜ್. ಓಕೆ. ಇನ್ನೊಂದಂದರೆ, ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಸಿನಿಮಾ ನರೇಟಿವ್ ಚೇಂಜ್ ಆಯಿತಾ ಅಂತ ಹೇಳಿ. ನರೇಟಿವ್ ಇನ್ ದ ಸೆನ್ಸ್, ಸಿನಿಮಾನ ಲೈಕ್ ಮಾಡೋದು, ಪ್ರಮೋಟ್ ಮಾಡೋದು, ಅಲ್ಲೊಂದು ಗ್ರೂಪ್ಗಳು ಕ್ರಿಯೇಟ್ ಆಗೋದು, ಫ್ಯಾನ್ ಗ್ರೂಪ್ಗಳು ಕ್ರಿಯೇಟ್ ಆಗೋದು, ಯಾರನ್ನೋ ಕ್ರಶ್ ಮಾಡೋದು, ಸ್ಟೇಟ್ ಕ್ರಶ್ಶು, ನ್ಯಾಷನಲ್ ಕ್ರಶ್ ಮಾಡೋದು, ಅದ್ರ ಮೂಲಕ ರೀಡ್ ಮಾಡೋದು. ಈಗೇನಾಗ್ಬಿಟ್ಟಿದೆ ಅಂದರೆ,
ಶಾನ್ವಿ ಆರ್ XYZ, ಇವರನ್ನು ನಾನು ಯಾಕೆ ಆಯ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರಿಗೆ ಇನ್ಸ್ಟಾಲ್ ಇಷ್ಟು ಫಾಲೋವರ್ಸ್ ಇದ್ದಾರೆ, ಅವರಿಗೆ FB ಇಷ್ಟೊಂದು ಜನ ಇದ್ದಾರೆ. ಸಮ್ ರಿಯಾಲಿಟಿ ಶೋಗಳಿಗೂ ಇದೇ ಮಾನದಂಡ. ಅದು ಟ್ಯಾಲೆಂಟ್ ಅಲ್ವಾ, ಏನು ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ ಜಗಳ ಆಡ್ತಾರೆ, ಎಷ್ಟು ಚೆನ್ನಾಗಿ ಕಿತ್ತಾಡ್ತಾರೆ, ಅವ್ರು ಏನು ಎಷ್ಟು ರೀಲ್ಸ್ ಮಾಡ್ತಾರೆ ಅವರು, ಇದು ಕೂಡ ಒಂದು ಕ್ರೈಟೀರಿಯಾ ಆಗಿರೋದು. ಇದು ಇಂಡಸ್ಟ್ರಿಗೆ ಒಳ್ಳೇದಾ ಕೆಟ್ಟದಾ ಇದು ಅಂತ? ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಗುಡ್. ಐ ನೆವರ್ ಫೇವರ್ ದ್ಯಾಟ್. ಅದು ಒಂದು ಆರ್ಟಿಸ್ಟ್ನ ಸೆಲೆಕ್ಷನ್ ಅದ್ರ ಮೇಲೆ ಬೇಸ್ ಆಗೋದು, ಅದು ದ್ಯಾಟ್ ಕ್ಯಾನ್ ಬಿ ದ ವರ್ಸ್ಟ್ ಥಿಂಗ್ ದ್ಯಾಟ್ ಕ್ಯಾನ್ ಹ್ಯಾಪನ್ ಟು ಅನ್ ಆರ್ಟಿಸ್ಟ್. ಆ್ಯಂಡ್ ಟುಡೇ it is the fact. If I have done 20 films and if I have 1.5 million follower on Instagram, somebody who has done 0 films, have 20 million followers, will have a better pay rate, pay scale, better opportunities than me. It is proven. It is bad. Okay. ಕೆಲವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿರಬಹುದು, ಟ್ಯಾಲೆಂಟ್ ಇರಬಹುದು, ಸೋಷಿಯಲ್ ಮೀಡಿಯಾ ಅಪೆತಿ ಇರಬಹುದು ಅವ್ರಿಗೆ. ನನಗೆ ಇಷ್ಟ ಆಗಲ್ಲ ಅದು ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಕೂತಿದ್ದು, ನಿಂತಿದ್ದು, ಓಡಾಡಿದ್ದು, ನಾನು ಎಲ್ಲಿ ಕೂತಿದ್ದೆ, ಯಾವ ಮೂವಿ ನೋಡಿದ್ದೆ ಇವತ್ತು, ಅದ್ರ ಬಗ್ಗೆ ನಾನು ಹೆಂಗೆ ಆ್ಯಕ್ಟ್ ಮಾಡಿದೆ, ರೀಲ್ಸ್ ಮಾಡಿದೆ, ನಾನು ಅಪ್ಲೋಡ್ ಮಾಡಲ್ಲ. ಸೊ ಇಲ್ಲಿ ಅಪ್ಲೋಡ್ ಮಾಡುವವರಿಗೆ ಸಿಗ್ತಾ ಇರ್ತಕ್ಕಂಥ ವ್ಯಾಲ್ಯೂ, ಆ ಒಂದು ದೂರ ಇರ್ತಾರಲ್ಲ, ಅಡಿಕ್ಟ್ ಆಗಿರ್ತಾರಲ್ಲ ಸೋಷಿಯಲ್ ಮೀಡಿಯಾ, ನನಗೇನಂತ ಅಡಿಕ್ಷನ್ ಇಲ್ಲ, ಇದೀನಿ ಇಲ್ಲ. ಸೊ ಅದು ಕನ್ಸಿಡರ್ ಆಗ್ತಿಲ್ಲ ಈಗ ಅಂತ. ಬಟ್ ಟೆಲ್ ಮಿ ಒನ್ ಥಿಂಗ್, ನಾವು ಸೊಸೈಟಿನ, ಇಂಡಸ್ಟ್ರಿನ, ವರ್ಲ್ಡ್ನ ಚೇಂಜ್ ಮಾಡೋಕ್ಕಾಗಲ್ಲ. ವಾಟ್ ಕ್ಯಾನ್ ವಿ ಡೂ? ವಿ ಕ್ಯಾನ್ ಫೈಂಡ್ ಅ ಮಿಡಲ್ ಪಾತ್. ಸೊ ನಾವು ನಮ್ಮ ಕೆಲಸ ಏನದೆ, ಇಫ್ ದಿಸ್ ಇಸ್ ವಾಟ್ ರಿಕ್ವೈರ್ಸ್ ಫಾರ್ ಆರ್ ಜಾಬ್, ನಾವು ಮಾಡಬೇಕು. ಬಟ್ ಟೇಕ್ ಇಟ್ ಆಸ್ ಅ ಜಾಬ್. ಡೋಂಟ್ ಗೋ ಲೈಕ್ ಡೂಮ್ ಸ್ಕ್ರೋಲಿಂಗ್ ಆ್ಯಂಡ್ ಡೋಂಟ್ ಗೆಟ್ ಕ್ಯಾರಿಡ್ ಅವೇ ವಿತ್ ಇಟ್. ಯು ಹ್ಯಾವ್ ಟು ಡೂ ದ್ಯಾಟ್. ಐ ಡೂ ದ್ಯಾಟ್. ನೆನ್ನೆ ರೀಲ್ಗಿಂತ ಇವತ್ತೊಂದು 200 ವ್ಯೂಸ್ ಕಡಿಮೆ ಬಂದ್ಬಿಟ್ರೆ ಡಿಪ್ರೆಷನ್ ಥರ. ಅದು ಆಗಬಾರ್ದು, ಅದು ಪ್ರಾಬ್ಲಮ್. ಅದು ಇಟ್ಸ್ ಲೈಕ್ ಪೀಪಲ್ ಆರ್ ಲೂಸಿಂಗ್ ದೇರ್ ಮೈಂಡ್ ಓವರ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ದಿಸ್ ಶುಡ್ ನಾಟ್ ಹ್ಯಾಪನ್. ಬಟ್ ಇಟ್ ಈಸ್ ಹ್ಯಾಪನಿಂಗ್. ವಿ ಕ್ಯಾನ್ ಡೂ ಎನಿಥಿಂಗ್. ಅನೇಕರು ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗಿಂತ ಇಲ್ದಿರೋರು ಎಷ್ಟೋ ಜನ ಪ್ರತಿಭಾವಂತರಿದ್ದಾರೆ, ಅವ್ರು ಅದನ್ನು ಪೋಸ್ಟ್ ಮಾಡಲ್ಲ, ಅದರಿಂದ ಅವ್ರು ದೂರ ಇರ್ತಾರೆ ಅಂತ ಹೇಳಿ. ಬಟ್ ಇವತ್ತು ಯಾವ ಫೀಲ್ಡ್ಗೆ ಹೋದ್ರು, ನಾನು ಯಾವ ಫೀಲ್ಡ್ ಅಂತ ಪರ್ಟಿಕ್ಯುಲರ್ಲಿ ಕೋಟ್ ಮಾಡಿ ಹೇಳ್ತಾ ಇದ್ದೀನಿ, ಇದೊಂಥರ ಕ್ರೈಟೀರಿಯಾ. ಇವನಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಇವಳಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಎಷ್ಟು ಜನ ಇವರು ನೋಡ್ತಾರೆ, ಎಷ್ಟು ವ್ಯೂಸ್ ಬಂತು ಇವನ್ ಶೋ, ಇದ್ರ ಮೇಲೆ ಅವನ ಇಡೀ ಪ್ರತಿಭೆಗೆ ಸರ್ಟಿಫಿಕೇಟ್. ಟುಡೇಸ್ ಇವತ್ತು ಲೈಕ್ ಇನ್ ಟುಡೇಸ್ ಟೈಮ್ ಇನ್ ಆಲ್ ದ ಇಂಡಸ್ಟ್ರೀಸ್, ಎಲ್ಲ ದೊಡ್ಡ ಸಿನಿಮಾಲ್ಲಿ whoever has been casted has been almost casted seeing their Instagram reach. Correct. But that is not good. But that's the fact. It's practical for the producer. ಈ ರೇಸಿಗೆ ಬೀಳ್ತಾರಾ ಶಾನ್ವಿ? ಈ ರೇಸಿಗೆ ಬೀಳ್ತೀರಿ ನೀವು? See, I don't want to be out of the race. But ಅದು ಫ್ಯಾಕ್ಟ್ ಅಲ್ಲ, ಅದು it's fact. It is fact. So I don't want to get carried away. So I take my own time, I take my breaks, I do my work on the social media. But as an actor, ಅದರ ಮೇಲೆ ಡಿಪೆಂಡ್ ಆಗಲ್ಲ. That's not my 100% bread and butter. I will not depend. But if I come out of it, there are 1,000 people to take my place. Correct. That has to be, that sensibility has to be there. ನಾನು ಒಂದು ನಿಮಿಷದಲ್ಲಿ ನಾನು ರಿಪ್ಲೇಸ್ ಆಗ್ತೀನಿ. ಎನಿಬಡಿ ಫಾರ್ ದಟ್ ಮ್ಯಾಟರ್, ನೋ ಮ್ಯಾಟರ್ ಹೌ ಬಿಗ್ ಅ ಸ್ಟಾರ್ ಯು ಆರ್, ಎಸ್ಪೆಷಲಿ ಗರ್ಲ್ಸ್. ಸೊ ಒಂದು ನಿಮಿಷದಲ್ಲಿ ನೀವು ರಿಪ್ಲೇಸ್ ಆಗಬಹುದು. ಬಟ್ ಟು ಅವಾಯ್ಡ್ ದ್ಯಾಟ್, ಬಿ ಸಮ್ವೇರ್ ದೇರ್. ಡೋಂಟ್ ಬಿಕಮ್ ದ್ಯಾಟ್, ಬಟ್ ಬಿ ಸಮ್ವೇರ್ ದೇರ್. ಶಾನ್ವಿ ಶ್ರೀವಾಸ್ತವ್ ಸ್ಕ್ರೀನ್ ಟೈಮ್ ಎಷ್ಟು ಸೋಷಿಯಲ್ ಮೀಡಿಯಲ್ಲಿ ಅಂತೇಳಿ ಎವ್ರಿ ಡೇ ಆನ್ ಆನ್ ಆವ್ರೇಜ್? ಸೊ 3 hours ಅಲ್ಲಿ ಯು ಡಿವೈಡ್ ಇನ್ ದ ವಾಟ್ಸ್ಆ್ಯಪ್, ಸೋಷಿಯಲ್ ಮೀಡಿಯಾ, ಇನ್ಸ್ಟಾ, ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್, ಸ್ವಿಗ್ಗಿ. Foodie, then you're foodie. I am a foodie. So we can divide in that. So 3 hours for all the application. You consider Instagram will be maximum 1 hour. Okay. Maximum. Okay. ಶಾನ್ವಿನ ಫಾಲೋ ಮಾಡೋದ್ರಿಂದ ನಾನು ಇಂಥದ್ದೆಲ್ಲ ಕಲಿತಾ ಇದ್ದೀನಿ, ನನಗೆ ಇಂಥದ್ದು ಯೂಸ್ಫುಲ್ ಆಗ್ತಿದೆ, ಅವ್ರು ಕೊಡೋ ಅಡ್ವೈಸ್ಗಳು ಚೆನ್ನಾಗಿರುತ್ತೆ, ಅಥವಾ ಅವ್ರೊಂದು ಸ್ಕಿಲ್ಸ್ ಹೇಳ್ಕೊಡ್ತಾರೆ, ಅಥವಾ ಅವರು ನಾನು ಬ್ಲೈಂಡಾಗಿ ನಾನು ಫಾಲೋ ಮಾಡ್ತಾ ಇದ್ದೀನಿ, ನನಗೆ ಇಂಡೈರೆಕ್ಟ್ಲಿ ಇಷ್ಟೊಂದು ನೆರವಾಗ್ತಿದೆ, ಥಾಟ್ ಪ್ರಾಸೆಸ್ಸು ಅಥವಾ ಒಂದು ಕಲೆ, ಆರ್ಟ್ ಫೀಲ್ಡ್ಗೂ, ಈ ಥರದ್ದು ಯಾರಾದರೂ ಫಾಲೋವರ್ಸ್ಗೆ ನಿಮ್ಮನ್ನು ಫಾಲೋ ಮಾಡೋದು ಏನು ಸಿಗುತ್ತೆ ಅಂತ? ಖಂಡಿತ ನನ್ನ ಮೈಂಡ್ ಸೆಟ್ ಸ್ವಲ್ಪ ಡಿಫ್ರೆಂಟ್ ಇದೆ. ಐ ವಿಲ್ ನಾಟ್ ಡಿನೈ ದ್ಯಾಟ್. ಐ ಕ್ಯಾನ್ ಬೋಸ್ಟ್ ಅಬೌಟ್ ಇಟ್. ಓಕೆ. ಆ್ಯಂಡ್ ನನ್ನ ಪ್ರೊಫೈಲ್ ನೋಡಿದ್ರೆ ನಿಮಗೆ ನಾನು ಹೇಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನನ್ನ ಹತ್ರ ರಾವಣ್ ಥರ ಬೇರೆ ಬೇರೆ ಮುಖ ಇಲ್ಲ. ಓಕೆ.
what I am, ಒಂದೇ ಫೇಸ್. what I am, you'll see it in my profile, you'll see it like this. You meet me outside, I'll be like this. So that's something. ಇಂಡಸ್ಟ್ರಿಗೆ ಅಕ್ಸೆಪ್ಟ್ ಮಾಡುತ್ತಾ? ಹೆಂಗಿದ್ದೀರೋ ಹಂಗೆ ಬೇಕು ನನಗೆ ಇಂಡಸ್ಟ್ರಿ ಸ್ವಲ್ಪ ಬೇಕಾಗುತ್ತಲ್ಲ ಮಸಾಲ. ಇಂಡಸ್ಟ್ರಿಗೆ ಸ್ವಲ್ಪ ಮಸಾಲ ಬೇಕಾಗುತ್ತೆ, ಬಟ್ ನಾನು ಏನು ಮಾಡಲಿ, ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಐ ಆಮ್ ಲೈಕ್ ದಿಸ್ ಓನ್ಲಿ ಫ್ರಮ್ ಲಾಸ್ಟ್ ಸಿನ್ಸ್ ಐ ಸ್ಟಾರ್ಟೆಡ್ ಮೈ ಕರಿಯರ್. ಸ್ವಲ್ಪ ಚೇಂಜ್ ಆಗ್ತೀನಿ, ಬಟ್ ಇಟ್ಸ್ ನಾಟ್ ಇನ್ ಮೈ ಬಿಹೇವಿಯರ್. ಓಕೆ. It is maybe I improve in my acting skills, or I learn, ಹೊಸ ಕಲಿತೀನಿ, some camera ಬಗ್ಗೆ, direction ಬಗ್ಗೆ, or whatever. But as a human, I have not changed, I will not change. ಓಕೆ. ಮೂವಿ ಯಾವ ಮೂವಿ ನೋಡ್ತೀರಿ ನೀವು ನಿಮ್ಮದೇ ಟೈಮ್ ಇದ್ದಾಗ? ನಿಮ್ಗೆ ತುಂಬ ಇಷ್ಟ ಆಗೋದು ಕೆಲವರು ಕೊರಿಯನ್ ಅಂತಾರೆ. ಕೊರಿಯನ್ ಮೂವೀಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಬಟ್ I watched it. I told Kiran also, Kiran Raj to watch it. See, you like dog films, no? So you watch it. And Superman ನೋಡಿದೆ. ಮೇಗನ್ ಅಂತ ಒಂದು ರೋಬೋಟಿಕ್ AI ಫಿಲ್ಮ್ ಇದೆ, ಅದು ನೋಡಿದೆ. ಸೊ ಯಾವ ಥರ ಫಿಲ್ಮ್ ಇಷ್ಟ ನನಗೆ. ಐ ಲೈಕ್ ವಾಚಿಂಗ್ ಶಾರ್ಟ್ ಫಿಲ್ಮ್ಸ್ ಆಲ್ಸೋ, ಡಾಕ್ಯುಮೆಂಟ್ರೀಸ್ ಆಲ್ಸೋ. ಐ ವಿಲ್ ನಾಟ್, ನೋ, ಲೆಟ್ ಮೀ ನಾಟ್ ಸೇ ದ್ಯಾಟ್. ಹೇಳ್ಬಿಡಿ ಆಗಿದ್ದಾಗಲಿ. 100% ಕಮರ್ಷಿಯಲ್ ಮಸಾಲಾ ಫಿಲ್ಮ್ ನಾನು ಕೆಲಸ ಇದೆ ಅದಕ್ಕೆ ನೋಡ್ತೀನಿ. ಓಕೆ. ಅಷ್ಟೊಂದು ಇಂಟ್ರೆಸ್ಟ್ ಅಲ್ಲಿ ನಾನು ನೋಡೋಕ್ಕಾಗಲ್ಲ, ಬಟ್ ಬಿಕಾಸ್ if they are good actors in that, like who I really admire, I'll be like very excited to watch. Okay. But I don't know. I think it can go against me, but it doesn't matter. ಯಾವ್ಯಾವ ಮೂವಿಗಳೀಗ ನಿಮಗೆ ರಿಲೀಸ್ ಆಗಬೇಕಿದೆ? ಯಾವ್ದು ಆ್ಯಕ್ಟಿಂಗ್ ಮಾಡಿದ್ದೀರಿ? ಕಂಪ್ಲೀಟ್ ಆಗಿರೋದು ಎಷ್ಟು ಮೂವಿಗಳು? ಕಂಪ್ಲೀಟ್ ಆಗಬೇಕಾಗಿರೋದು ಯಾವ್ಯಾವುದು? ಒಂದು ಉಪಿ ಸರ್ ಜೊತೆ ಒಂದು ಸಿನಿಮಾ ಆಯಿತು, ಅದು ಕಂಪ್ಲೀಟ್ ಆಗಿ ತುಂಬ ಟೈಮ್ ಆಯಿತು, ಬಟ್ ಐ ಡೋಂಟ್ ನೋ ವೆನ್ ಇಟ್ಸ್ ರಿಲೀಸಿಂಗ್. ಆಮೇಲೆ ಏನು ಮೂವಿ ಹೆಸರೇನದು? ತ್ರಿಶೂಲಂ. ಓಕೆ. ಆಮೇಲೆ ನಾಗತಿಹಳ್ಳಿ ಸರ್ದು ಅಮೆರಿಕಾ 2 ಅಂತ ಫಿಲ್ಮ್ ಇದೆ, ಅದು ರೆಡಿ ಇದೆ. ಇಟ್ ಕ್ಯಾನ್ ರಿಲೀಸ್ ಎನಿ ಟೈಮ್. ಮಲಯಾಳಮಲ್ಲಿ ಒಂದು ಸಿನಿಮಾ ಇದೆ, ಬ್ಯಾಂಗ್ಳೂರ್ ಹೈ. ಸೊ ಶೈನ್ ಟಾಮ್ ಬೆಂಗಳೂರು ಹೈ ಅಂತ ಮಾಡಿದ್ದಾರೆ. ಓಕೆ. ಇಡೀ ಶೂಟ್ ಬ್ಯಾಂಗ್ಳೂರಲ್ಲಿ ಮಾಡಿದ್ದೀವಿ ನಾವು. ಬೆಂಗಳೂರು ಡೇಸ್ ಅಂತ ಅದು ಇದಿರಬೇಕಲ್ಲ ಮಲಯಾಳಮಿಂದ. ಹೌದೇನು? So this is Bangalore High. It is based on drug cartel and all of that. Okay. ಸೊ ಅದು ಮೋಸ್ಟ್ಲಿ ದಿಸ್ ಇಯರ್ ಎಂಡ್ ರಿಲೀಸ್ ಆಗುತ್ತೆ. ತೆಲುಗು ಅಲ್ಲಿ ಒಂದು ವೆಬ್ ಕಾಂಟೆಂಟ್ ಇದೆ, ಸೈಫೈ ಇದೆ, ಅದು ತುಂಬ ಚೆನ್ನಾಗಿದೆ, ಬಟ್ ಗೊತ್ತಿಲ್ಲ ಯಾವಾಗ ರಿಲೀಸ್ ಆಗುತ್ತೆ. ಸೊ ಹೇಗೆ ವೆಬ್ ಸೀರೀಸ್ಗಳನ್ನು ಅದು ಮಾಡಿದಾಗ ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನಿಮಗೆ ಅಂತೇಳಿ? ಯಾಕೆಂದರೆ ಇವತ್ತು ಯಾವುದೇ ಒಬ್ಬ ಒಂದು ಎಪಿಸೋಡ್ ನೋಡ್ಲಿಕ್ಕೆ ಕೂತ್ಕೊಂಡ ಅಂತ ಹೇಳಿದ್ರೆ ಅಲ್ಲಿ ಅದು ಮತ್ತೆ ಹೇಳ್ತಿರುತ್ತೆ, ಸಾಕಿದು ಇವತ್ತು 2-3 ಆಯ್ತಿದು, ಇನ್ನು ಕಣ್ಣಿದಾಗುತ್ತೆ, ಏನೋ ಒಂದಷ್ಟು ವಾರ್ನಿಂಗ್ಸ್ ಬರ್ತಿರುತ್ತೆ ಅಲ್ಲಿ. ಇದ್ರ ಮೇಲೂ ಅಟ್ ಎ ಟೈಮ್ ಪೂರ್ತಿ 14 ಎಪಿಸೋಡ್ಸ್ ನೋಡಿರೋರು ಇರ್ತಾರೆ. ಆ ಮಟ್ಟಕ್ಕೆ ಅದು ಆ ಇಂಟರ್ವಲ್ ಬ್ರೇಕ್ಗಳು ನಿಮ್ಮನ್ನ ಒಂಥರ ಹಿಡಿದಿಡುತ್ತೆ. ಹಾಗೆ ಎಕ್ಸ್ಪೀರಿಯನ್ಸ್ ಅಂದರೆ, ಸೊ ನಾನು ಅದು ತೆಲುಗು ಕಾಂಟೆಂಟ್ ಮಾಡಿದ್ದೀನಿ. ಸೊ ತೆಲುಗುವಲ್ಲಿ ಆ ವೆಬ್ ಕಾಂಟೆಂಟ್ ಕೂಡ ಮೂವಿ ಥರ ಶೂಟ್ ಮಾಡಿದ್ದಾರೆ. ಓಕೆ. ಲೈಕ್ ಅದರಲ್ಲಿ ಬಿಲ್ಡಪ್ ಕೂಡ ಇದೆ, ಸ್ಟೋರಿ ಕೂಡ ಇದೆ. ಸೊ ಫುಲ್ ಫ್ಲೆಶ್ ಫಿಲ್ಮ್ ಥರ ಶೂಟ್ ಮಾಡಿದ್ದಾರೆ. ಸೊ ನನಗೆ ಗೊತ್ತಿಲ್ಲ ಹೇಗೆ ಔಟ್ಪುಟ್ ಹೇಗೆ ಬರುತ್ತೆ, ನನಗೆ ಗೊತ್ತಿಲ್ಲ. ಬಟ್ ಇನ್ ಜನರಲ್ ವಾಟ್ ಐ ಹ್ಯಾವ್ ಸೀನ್ ವೆಬ್ ಶೋಸ್, ಒಂದು ದಿನದಲ್ಲಿ ಆಲ್ಮೋಸ್ಟ್ 10-15 ಸೀನ್ಸ್ ಶೂಟ್ ಮಾಡ್ತಾರೆ, ಆರ್ ಮೇ ಬಿ 6-7 ಸೀನ್ಸ್ ಶೂಟ್ ಮಾಡ್ತಾರೆ. ಬಟ್ ದ ಔಟ್ಪುಟ್ ಇಸ್ ಅ ಫಿಲ್ಮ್ ಕ್ವಾಲಿಟಿ ಔಟ್ಪುಟ್. ಸೊ ಬೇಗ ಶೂಟ್ ಮಾಡ್ತಾರೆ. ದೇ ಪ್ರೀ ಪ್ರೊಡಕ್ಷನ್ ಇಸ್ ವೆರಿ ಸ್ಟ್ರಾಂಗ್. ಇರಲೇಬೇಕು, ಇಲ್ಲಾಂದರೆ ಅಷ್ಟು ಬೇಗ ಶೂಟ್ ಮುಗಿಯಲ್ಲ. ಸೊ it's fun to do web, but there's nothing like 70 mm screen movie. I love it. I can't do anything about it. ತುಂಬಾ ಎಂಜಾಯ್ ಮಾಡಿದ್ದೆ ಯಾವ ಮೂವಿ ನೀವು? ನೀವೇ ಅಭಿನಯಿಸಿರೋ, ನೀವೇ ಆ್ಯಕ್ಟ್ ಮಾಡಿರುವಂಥ ಒಂದು ಮೂವಿ ನಾನು ಥಿಯೇಟ್ರಲ್ಲಿ ಹೋದಾಗ ಫ್ಯಾಮಿಲಿ ಜೊತೆನೂ ಹೋಗಿರಬಹುದು. ತುಂಬ ಎಂಜಾಯ್ ಮಾಡಿದೆ ಮೂವಿ. ನಾನು ಮೂವಿ ತುಂಬ ಎಂಜಾಯ್ ಮಾಡಿದ್ದೆ. ಚಂದ್ರಲೇಖ ಎಂಜಾಯ್ ಮಾಡಿದೆ ನಾನು. ಚಂದ್ರಲೇಖ ಅದೇನು ದೆವ್ವನಾ ನೀವು? ಭೂತ? ಸೊ ಇಟ್ ವಾಸ್ ಬಿಕಾಸ್ ಅದರ ಹಿಂದೆ ತುಂಬ ಎಫರ್ಟ್ ಕೂಡ ಇತ್ತು. ಓಕೆ. ಸೊ ಆ ಎಫರ್ಟ್ನ ಕಾಮಿಡಿಯಲ್ಲಿ ಟ್ರಾನ್ಸ್ಫಾರ್ಮ್ ಆಗಿ ನೋಡೋಕ್ಕೆ ನನಗೆ ಇಷ್ಟ ಆಯಿತು. ಮಾಡಿ ಒಂದು ಸೀನ್ ಹಾಗೆ ಮಾಡಿ ತೋರಿಸಿ ಆಗಲ್ವಾ? ಅದೆಲ್ಲ ಬರೀ 70 mm ಸ್ಕ್ರೀನ್. ಓಕೆ. ಆಮೇಲೆ ತಾರಕ್ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ತಾರಕಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇತ್ತು. ಇಟ್ ಹ್ಯಾಸ್ ಟು ಬಿ ಎಕ್ಸ್ಟ್ರೀಮ್ ಎಂಡ್ಸ್ ಆಫ್ ಪರ್ಫಾರ್ಮೆನ್ಸಸ್. ಅದು ತುಂಬ ಇಷ್ಟ. ಅವನೇ ಶಿವನಾರಾಯಣ ನನಗೆ ತುಂಬಾ ಇಷ್ಟ, ಬಿಕಾಸ್ ಆಸ್ ಅನ್ ಆರ್ಟಿಸ್ಟ್ ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ಇನ್ ದ್ಯಾಟ್ ಫಿಲ್ಮ್. ವಿ ಶಾರ್ಟ್ ಫಾರ್ ಮೆನಿ ನಂಬರ್ ಆಫ್ ಡೇಸ್. ಆ ಕ್ಯಾರೆಕ್ಟರ್ ಇಡೀ ಸೆಟ್ ನನಗೆ ಕ್ಯಾರೆಕ್ಟರ್ ಹೆಸರು ಇಂದ ಕರೀತಾ ಇದ್ರು. ಸೊ ಐ ರಿಯಲಿ ಎಂಜಾಯ್ಡ್. ರಕ್ಷಿತ್ ಫಿಲ್ಮ್ ಮೇಕಿಂಗ್ ಎಲ್ಲ ಹೇಗಿರುತ್ತೆ ಮೇಡಮ್? ರಕ್ಷಿತ್ ಜೊತೆ ಸೆಟ್ಟಲ್ಲಿದ್ದಾಗ
ರಕ್ಷಿತ್ ಸೂಪರ್ ಆಗಿರುತ್ತೆ. ಐ ಥಿಂಕ್ ಈ ಅದ್ರ ಡೈರೆಕ್ಟರ್ ಬೇರೆ ಇದ್ರು ಕೂಡ ರಕ್ಷಿತ್ ಇನ್ವಾಲ್ವ್ಮೆಂಟ್ ಎಲ್ಲ ಹೇಗಿರುತ್ತೆ? ಇನ್ವಾಲ್ವ್ಮೆಂಟ್ ಇರುತ್ತೆ ಆ್ಯಂಡ್ he involves only as much as required, which is a very good thing. And our cinemadalli he's one of those few actors where I see team effort. He takes the team and he lifts them up. So that's a very 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 important quality to have. ಸ್ವಲ್ಪ ಜನ ಆ ಥರ ಟೀಮ್ ಎಫರ್ಟ್ನ ದೇ ಡೋಂಟ್ ಫೋಕಸ್ ಆನ್ ದ್ಯಾಟ್, ದೇ ಫೋಕಸ್ ಆನ್ ದೇರ್ ಪಾರ್ಟ್. ಬಟ್ ರಕ್ಷಿತ್ ಮೇಕ್ ಶೋರ್ ಎವ್ರಿ ಒನ್ ಹ್ಯಾಸ್ their own place on the set, on the screen and off the screen, which is a very good quality. ಓಕೆ, ನೆಕ್ಸ್ಟ್ ಏನು ಗೋಲ್ ಇದೆ ಈ ದೀಪಾವಳಿಯಿಂದ ಇನ್ನೊಂದು ದೀಪಾವಳಿ ಒಳಗಡೆ? ಶಾನ್ವಿ ಏನಾದರೂ ಗೋಲ್ ಇದೆಯಾ? ನನ್ನ ಗೋಲ್ ಎಲ್ಲ ಮಾಡಲ್ಲ, ಬಿಕಾಸ್ ಇಫ್ ಒನ್ಸ್ ಐ ಸೆಟ್ ದ ಗೋಲ್ ಐ ನೆವರ್ ಡೂ ಇಟ್. ಬಟ್ ಅದರ್ವೈಸ್ ನಾನು ಸ್ವಲ್ಪ ಸೆಲ್ಫ್ ಮೋಟಿವೇಟೆಡ್ ಇದ್ದೀನಿ. ಲೈಕ್ ಏನಾದರೂ ಮಾಡಬೇಕಾದ್ರೆ ಐ ಡೂ ಇಟ್. ಫಾರ್ ದ್ಯಾಟ್ ಐ ಡೋಂಟ್ ನೀಡ್ ಟು ಸೆಟ್ ದಿವಾಲಿ ಟು ದಿವಾಲಿ, ನ್ಯೂ ಇಯರ್ ಟು ನ್ಯೂ ಇಯರ್ ಗೋಲ್ ಆ ಥರ ಮಾಡೋಕ್ಕಿಲ್ಲ. ಬಟ್ ಯಾ, ಈ ದಿವಾಲಿಯಿಂದ ನೆಕ್ಸ್ಟ್ ದಿವಾಲಿವರೆಗೂ ಮೇ ಬಿ ಐ ಕ್ಯಾನ್ ಕಮ್ ಫಾರ್ ಒನ್ ಮೋರ್ ಇಂಟರ್ವ್ಯೂ ಹಿಯರ್ ಫಾರ್ ಅ ಫಿಲ್ಮ್. ದಟ್ ಕ್ಯಾನ್ ಬಿ ಮೈ ನೆಕ್ಸ್ಟ್ ಗೋಲ್, ಟು ಕಮ್ ಟು TV5 ಆಫೀಸ್ ಆ್ಯಂಡ್ ಗಿವ್ ಒನ್ ಮೋರ್ ಇಂಟರ್ವ್ಯೂ. ಕ್ರಿಕೆಟಲ್ಲಿ ಆಡ್ತೀರಂತೆ ನೀವು? ಕ್ರಿಕೆಟಲ್ಲಿ ಎಲ್ಲೋ ಮೊನ್ನೆ ನೋಡಿದೆ. ಕ್ರಿಕೆಟಲ್ಲಿ ಎಂಜಾಯ್ ಮಾಡೋಕ್ಕೆ ಅಷ್ಟೇ. I enjoy sports. I was into athletics before in my school. So sports, gym, workout, martial arts, horse riding ಅದೆಲ್ಲ ನನಗೆ ಇಷ್ಟ. ಓಕೆ, ಮಾಡ್ತಾ ಇರ್ತೀನಿ. ಅಥ್ಲೆಟಿಕ್ಸ್ ಅಲ್ಲಿ ಯಾವುದರಲ್ಲಿ ನೀವು ಚಾಂಪಿಯನ್? ಹರ್ಡಲ್ಸ್, 110 ಓಕೆ. meters hurdles, 100 meters race, 200 meter relay. ಯಾವತ್ತಾದ್ರೂ ಅನಿಸ್ತಾ ಅದನ್ನು ಕೆರಿಯರ್ ಮಾಡ್ಕೋಬೇಕು ಅಂತ ಅನಿಸಿದ್ದು ಯಾವತ್ತಾದರೂ? ಆ್ಯಕ್ಚುಲಿ ಸ್ಕೂಲ್ ಟೈಮ್ ನಾನು ಅಲ್ಲಿ ವಾರಣಾಸಿ ಹತ್ರ ಒಂದು ಜಾಗ ಇದೆ, ಅಲ್ಲಿ ನಾನು ಸ್ಕೂಲಿಂಗ್ ಆಯಿತು. ಬಟ್ ಒಂದ್ಸಲ ಬಾಂಬೆ ಶಿಫ್ಟ್ ಆದರೆ ಅದೆಲ್ಲ ಸೀನ್ ಚೇಂಜ್ ಆಯಿತು, ಲೈಫ್ ಚೇಂಜ್ ಆಯಿತು ಸಡನ್ಲಿ. ಸೊ ಅದನ್ನು ಕರಿಯರ್ ಮಾಡೋಕ್ಕೆ ಆಗಿಲ್ಲ. ಬಟ್ ಐ ವುಡ್ ಹ್ಯಾವ್ ಲವ್ ಟು ಮೇಕ್ ದ್ಯಾಟ್ ಮೈ ಕರಿಯರ್. ನಥಿಂಗ್ ಲೈಕ್ ಸ್ಪೋರ್ಟ್ಸ್ ಆ್ಯಂಡ್ ಸಿನಿಮಾ. ತುಂಬ ಮೂವಿ ಸ್ಪೋರ್ಟ್ಸ್ ಬೇಸ್ಡ್ ಬಂದು ಕೂಡ ತುಂಬ ಕ್ಲಿಕ್ ಆಯಿತು. ಐ ವುಡ್ ಲವ್ ಟು ಡೂ ದ್ಯಾಟ್. ತುಂಬ ಕ್ಲಿಕ್ ಆಯಿತು ಸ್ಪೋರ್ಟ್ಸ್ ಬೇಸ್ ಇಟ್ಕೊಂಡು. I would love to do that. 1 minute it will take it, but it should be with a good director, because sports cinema ಎಲ್ಲ ಕರೆಕ್ಟ್ ಎಲ್ಲರದ್ದು ಕೈಯಲ್ಲಿ ಆಗಲ್ಲ. ಬಂದಿದೆ 2-3 ಮೂವೀಸ್ ಬಂದಿದೆ, ಬಟ್ ಐ ಕುಡ್ ನಾಟ್ ಟ್ರಸ್ಟ್ ದ ಡೈರೆಕ್ಟರ್ 100%. ಬಟ್ ಬಂದರೆ ಐ ವಿಲ್ ಗಿವ್ ಮೈ 100%. ಐ ಲೀವ್ ಆಲ್ ಅದರ್ ಫಿಲ್ಮ್ಸ್, ಐ ಡೂ ಓನ್ಲಿ ದಟ್ ಫಿಲ್ಮ್ ಆ್ಯಂಡ್ ಐ ವಿಲ್ ಡೂ ಇಟ್. ಓಕೆ, ಡ್ರೀಮ್ ರೋಲ್ ಥರನಾ? ಯಾರು ಅದರಲ್ಲಿ ನಿಮ್ದು ಯಾವ್ದು ಆದರ್ಶ, ಯಾರ ಪಾತ್ರನ ನೀವು ಮಾಡಬೇಕು ಅಂತ ಅನ್ಸುತ್ತೆ ಅದರಲ್ಲಿ? ಇಂಥ ಸ್ಟೋರಿ ಬಂದರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿ. ಇಟ್ ಕ್ಯಾನ್ ಬಿ ಎನಿಥಿಂಗ್, ಎನಿ ಸ್ಪೋರ್ಟ್. ಐ ಲರ್ನ್ ದ ಸ್ಪೋರ್ಟ್ ಆ್ಯಂಡ್ ಐ ವಿಲ್ ಡೂ ಇಟ್. ಓಕೆ, ಓದ್ತೀರಾ ಯಾರ್ದಾದ್ರ ಬಗ್ಗೆ ಲೈಫ್ ಸ್ಟೋರೀಸ್, ಹಿಸ್ಟ್ರಿ ಅಥವಾ ನಾವೆಲ್ ಓದುವಂಥವ್ರ ನೀವು? No, I don't honestly. I don't read about one person's history too much. But sports I look up to the discipline a lot. Discipline andre there's nothing more than a sportsman's discipline. So Virat, for example, like highly disciplined man. Any sportsman. Okay. So anyone is good. Okay. ಆ ಸ್ಪೋರ್ಟ್ಸ್ ಡಿಸಿಪ್ಲಿನ್ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿರೋದು ಅದು ಫುಡ್ ವಿಚಾರದಲ್ಲಿ, ಹ್ಯಾಬಿಟ್ ವಿಚಾರದಲ್ಲಿ ಏನಾದರೂ ಇದೆಯಾ? ಏನು ಫುಡ್ಡು ನಿಮ್ಮದು ಡಯಟ್ ಪ್ಲಾನ್ಸ್ ಏನಾದರೂ? ಅದು ಡಯಟ್ ಪ್ಲಾನ್, ಮನೆ ಊಟ ನನಗೆ ಇಷ್ಟ. ಮನೆಯಲ್ಲಿ ಮಾಡಿರೋದು ಊಟದಲ್ಲಿ ಪೋರ್ಷನ್, ಆ್ಯಕ್ಚುಲಿ ಡಯಟ್ ಅಂದರೆ ಪೋರ್ಷನ್ ಕಂಟ್ರೋಲ್. ಇಟ್ಸ್ ಅಬೌಟ್ ಇಷ್ಟು ವೆಜಿಟೇಬಲ್ಸ್ ಇರಬೇಕು, ಇಷ್ಟು ಕಾರ್ಬ್ಸ್, ಆ ಥರ ಮ್ಯಾನೇಜ್ ಮಾಡ್ತೀನಿ. ಬಟ್ ನನಗೆ ಆಚೆ ಫುಡ್ ಅಷ್ಟು ಜಾಸ್ತಿ ಇಷ್ಟ ಇಲ್ಲ. ನಾನು ತಿನ್ನಲ್ಲ ಜಂಕ್ ಫುಡ್, ನಾನು ತಿನ್ನಲ್ಲ. ಇಯರ್ಲಿ ಒನ್ಸ್ ನಾನು ಪಿಜ್ಜಾ ತಿಂತೀನಿ, ಆ ಥರ ನನ್ನ ನಾರ್ಮಲ್ ಮನೆ ಊಟ ಇರುತ್ತೆ. ಸೊ ನನಗೆ ಇಷ್ಟ. ಐ ಮೀನ್ ಐ ಲೈಕ್ ಗೆಟಿಂಗ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. 6:30, 7 I get up. 10:30 I sleep. Workout. Yeah. I don't like waking up late. 8 ಆದಮೇಲೆ ನನಗೆ ನಿದ್ದೆನೇ ಬರಲ್ಲ. 7:30 ಆದಮೇಲೆ. ಸೊ ನೈಟ್ ಶೂಟ್ ನನಗೆ ಪ್ರಾಬ್ಲಮ್. 10 o'clockವರೆಗೂ ನನಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರಾತ್ರಿ ಶೂಟ್ ನನಗೆ ಇಷ್ಟ ಇಲ್ಲ. ಐ ಡೋಂಟ್ ಲೈಕ್ ನೈಟ್ ಶೂಟ್ಸ್ ಅಟ್ ಆಲ್. So that discipline I have. I think also because ನನ್ನ ಅಮ್ಮ was a teacher, Hindi and Sanskrit lecturer. So timing ಅಂದರೆ ಇಷ್ಟ. On set I'm on time. I'll be before the caravan. Yeah. So discipline is there. Okay. TV5 ಕನ್ನಡ ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಫೈನಲಿ? TV5 ಕನ್ನಡ ವೀಕ್ಷಕರಿಗೆ ಫಸ್ಟ್ಲಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ಥರ ನಗ್ನಗ್ತಾ ಇರಿ, ಹೆಲ್ದಿ ಆಗಿರಿ, ನನಗೆ ಇದೇ ಥರ ಪ್ರೀತಿ ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ದೀಪಾವಳಿ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅವರು?
ಪಟಾಕಿ ಹಾಂ ಪಟಾಕಿ ಜಾಸ್ತಿ ಪ್ಲೀಸ್ ಹಚ್ಬೇಡಿ ಕರೆಕ್ಟ್ ಅಲ್ವಾ ಕರೆಕ್ಟ್. ಹಚ್ಬೇಡಿ ಚಿಕ್ಕ ಚಿಕ್ಕ ಓಕೆ ಫುಲ್ ಜಡಿ ಓಕೆ ಫಾರ್ ಯುವರ್ ಸ್ಯಾಟಿಸ್ಫ್ಯಾಕ್ಷನ್ ಬಟ್ ಅದು ಪೊಲ್ಯೂಷನ್ ತುಂಬ ಕ್ರಿಯೇಟ್ ಮಾಡುತ್ತೆ ಸೊ ದಯವಿಟ್ಟು ಅವಾಯ್ಡ್ ಮಾಡಿ ದಿಯಾ ಎಂಜಾಯ್ ಮಾಡಿ ಫಿಲ್ ಯುವರ್ ಹೌಸ್ ವಿತ್ ದಿಯಾಸ್ ಎಂಜಾಯ್ ದೀಪಾವಳಿ ಡೂ ದ ಪೂಜೆ ಬಟ್ ಪ್ಲೀಸ್ ಇಟ್ ಆಲ್ಸೋ ಬಾದರ್ಸ್ ಆ್ಯನಿಮಲ್ಸ್ ಸೊ ಪ್ಲೀಸ್ ದಯವಿಟ್ಟು ಪಟಾಕಿ ಸ್ವಲ್ಪ ಕಡಿಮೆ ಹಚ್ಚಿ. ಫೈನ್. ಅಂದರೆ ಮುಂಬರ್ತಕ್ಕಂಥ ನಿಮ್ಮ ಪ್ರಾಜೆಕ್ಟ್ಗಳಲ್ಲಿ ಕನ್ನಡ ಸಿನಿಮಾದಲ್ಲಿ ಇನ್ನೂ ಜಾಸ್ತಿ ಅಭಿನಯಿಸುವಂತಾಗಲಿ, ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಸಿಗಲಿ ನಿಮಗೆ, ನಿಮ್ದು ಅದರಲ್ಲಿ ನಿಮ್ಮ ಡ್ರೀಮ್ ರೋಲ್ಗಳು ಕೂಡ ಇನ್ವಾಲ್ವ್ ಆಗಿರಲಿ ಅದರಲ್ಲಿ ಅಂತ ಆಪರ್ಚುನಿಟಿ ನಿಮಗೆ ಸಿಗಲಿ. ಈ ದೀಪಾವಳಿ ಒಳ್ಳೇದು ಮಾಡಲಿ ನಿಮಗೆ. ನಿಮ್ಮ ಇನ್ನೂ ಒಂದಷ್ಟು 25 ದೇಶ ನೋಡಿದ್ದೀರಿ ಅಂತ ಹೇಳಿದ್ರಿ, ಇರೋ ಬರೋ ದೇಶ ಎಲ್ಲ ಕಂಪ್ಲೀಟ್ ಮಾಡುವಂತಾಗಲಿ, ಒಳ್ಳೆಯದಾಗಲಿ ಫೆನ್ವಿ ಶ್ರೀವಾಸ್ತವ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ನಮ್ಮ ಆಫೀಸಿಗೆ ಬಂದು ಸಂದರ್ಶನದಲ್ಲಿ ಪಾಲ್ಗೊಂಡು ಮಾತನಾಡೋದಕ್ಕೆ, ದೀಪಾವಳಿ ನಮ್ಮೊಂದಿಗೆ ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದು ಫೆನ್ವಿ ಶ್ರೀವಾಸ್ತವರೊಂದಿಗಿನ ಸಂದರ್ಶನ. ಸಾಕಷ್ಟು ವಿಷಯಗಳ ಬಗ್ಗೆ ಇನ್ ಡೆಪ್ತ್ ಮಾತಾಡಿದ್ರು, ಪ್ರಾಮಾಣಿಕವಾಗಿ ಮಾತಾಡಿದ್ರು, ಏನಿದೆಯೋ ಅದನ್ನು ಮಾತಾಡಿದ್ರು, ಮಸಾಲ ಇರಲಿಲ್ಲ. ಆನಂತರದಲ್ಲಿ ಅವರ ಧ್ಯೇಯಗಳು, ಅವರ ಒಂದು ಲೈಫ್ ಸ್ಟೈಲ್ ಬಗ್ಗೆ ಮುಕ್ತವಾಗಿ ಮನದೊಂಬಿ ಮಾತನಾಡಿದ್ದಾರೆ ಅವರು. ಅವರಿಗೆ ಒಳ್ಳೆಯದಾಗಲಿ, ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.